ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ನಿಮ್ಮೆಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕದ ಪುನರ್ಮನನದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಾವಿತ್ರಿಯವರೇ ಪ್ರಾರ್ಥನೆ ಮಾಡ್ತೀರಾ? ಹಾ ಮೇಡಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ. ಧನ್ಯವಾದಗಳು ಸಾವಿತ್ರಿಯವರೇ. ದೃಗ್ದೃಶ್ಯ ವಿವೇಕದ ಪುನರ್ಮನನವನ್ನು ಮಾಡ್ತಾ ಇದ್ದೀವಿ. 20ನೇ ಉಪನ್ಯಾಸದವರೆಗೂ ಪುನರ್ಮನನ ಆಗಿದೆ. ಈಗ 21ರಿಂದ 30 ಅಲ್ಲಿವರೆಗೆ ಉಪನ್ಯಾಸವನ್ನು ಪುನರ್ಮನನ ಮಾಡೋಣ. ಮೊದಲನೇ ಪ್ರಶ್ನೆ. ಸಾವಿತ್ರಿ ಅವರಿಗೆ, ಒಬ್ಬೊಬ್ಬರಲ್ಲಿಯೂ ಒಂದೊಂದು ಆತ್ಮ ಅಂತ ಇದೆಯಾ? ನಾವೆಲ್ಲರೂ ಬೇರೆ ಬೇರೆನಾ? ಇಲ್ಲ ಮೇಡಮ್, ಒಬ್ಬೊಬ್ಬರಲ್ಲೂ ಒಂದೊಂದು ಆತ್ಮ ಅಂತಿಲ್ಲ. ಆತ್ಮದ ಬೆಳಕೇನೆ ಎಲ್ಲರಲ್ಲೂ ಪ್ರಕಾಶಿಸ್ತಾ ಇರೋದು. ಸರಿಯಾಗಿದೆ. ಸುಧಾ ಅವರು, ಅಹಂ ಬ್ರಹ್ಮಾಸ್ಮಿ ಅನ್ನೋದರ ನಿಜವಾದ ಅರ್ಥ ಏನು? ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಈ ಮನಸ್ಸು ಅನ್ನೋದು ಒಂದು ಜಡ ವಸ್ತು. ಅದು ಒಂಥರ ಕನ್ನಡಿ ಇದ್ದ ಹಾಗೆ ಈ ಮನಸ್ಸು. ಈ ಕನ್ನಡಿ ಮೇಲೆ ಪ್ರತಿಫಲನ ಬಿದ್ದಾಗ ಸಾಕ್ಷಿ ಇದು ಚಿದಾಭಾಸ ಆಗುತ್ತೆ. ಮತ್ತೆ ಈ ಕನ್ನಡಿ, ಈ ಮನಸ್ಸೇ ನಾವು ಅಂತ ನಾವು ಅರ್ಥಕೊಂಡು ಜೀವನ ಮಾಡ್ತಾ ಇದೀವಿ. ನಾನು, ನಂದು, ಈ ದೇಹ, ಮನಸ್ಸು, ಬುದ್ಧಿ ಎಲ್ಲ ನಾನೇ, ನಂದೇ ಅಂತ ನಾವು ಜೀವನ ಮಾಡ್ತಾ ಇದೀವಿ. ಇದು ಈ ಆತ್ಮಜ್ಞಾನ ಬಂದ್ಮೇಲೆ ಈ ಅಜ್ಞಾನ ಅನ್ನೋದು ಹೋಗಿ ನಾನು ಆತ್ಮಸ್ವರೂಪಿ, ನಾನು ಸಾಕ್ಷಿ ಅಂತ ತಿಳ್ಕೊಂಡ್ಮೇಲೆ ಅದು ಮುಕ್ತಿ ಆಗುತ್ತೆ. ನಾನೇ ಆತ್ಮ, ನಾನೇ ಸಾಕ್ಷಿ ಅಂತ ಅರ್ಥ ಆದಾಗ ಅದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೋದು. ಈ ನಾನು ಅನ್ನೋದೇ ಸಾಕ್ಷಿ ಅಂತ ಅರಿವು ಬರ್ಬೇಕು. ಆವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೋದು. ಸರಿ. ಸುಜಿಯಾ ಅವರು, ಜೀವನ್ಮುಕ್ತಿಯ ಹಂತದಲ್ಲಿ ಏನು ತಿಳುವಳಿಕೆ ಬರುತ್ತದೆ? ಜೀವನ್ಮುಕ್ತಿ ಟೈಮಲ್ಲಿ ನಾನೇ ಸಾಕ್ಷಿ, ದೇಹ ಮನಸ್ಸು ಬುದ್ಧಿ ಯಾವುದು ನಾನಲ್ಲ, ಸಾಕ್ಷಿ ಮಾತ್ರ ನಾನು ಅನ್ನೋದು ಅರಿವು ಬರುತ್ತೆ. ಕರೆಕ್ಟ್. ಅವಾಗ ದೇಹ ಮನಸ್ಸು ಬುದ್ಧಿಗೆ ಏನಾಗುತ್ತೆ?
ಇಲ್ಲ ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಿರುತ್ತೆ, ಬಟ್ ಅದು ಅಂಟ್ಕೊಂಡಿರಲ್ಲ. ಅದ್ರ ಪಾಡ್ಗದೆ ನಮ್ಗೆ ಅರಿವು ಬಂದ್ಬಿಟ್ಟಿರತ್ತಲ್ಲ, ಸೊ ಅದ್ರ ಪಾಡ್ಗೆ ಅದ್ರ ಕರ್ತವ್ಯ ಮಾಡ್ತಿರುತ್ತೆ, ಬಟ್ ನಾ ಸಾಕ್ಷಿ ಮಾತ್ರ ನಾನು ಅನ್ನೋದು ಮನ್ಸಿಗೆ ಬಂದಿರುತ್ತದು. ಕರೆಕ್ಟ್. ಸಂಧ್ಯಾ ಪರಮೇಶ್, ಜೀವನ್ಮುಕ್ತನ ದೃಷ್ಟಿಕೋನ ಹಾಗೂ ಪ್ರಾಪಂಚಿಕ ದೃಷ್ಟಿಕೋನಗಳ ಮೂಲಕ ಜೀವನ್ಮುಕ್ತನ ಸ್ಥಿತಿಯನ್ನು ವಿವರಿಸಿ. ಅವನಿಗೇನನ್ಸುತ್ತೆ, ಜನರಿಗೇನನ್ಸುತ್ತೆ? ಜೀವನ್ಮುಕ್ತನಾದವ್ರಿಗೆ ಈ ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ ಅನ್ನೋ ಅರಿವು ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ ಅವ್ರಿಗೆ ಗುರುಗಳ ಪ್ರವಚನಗಳನ್ನ ಓದಿ, ಪುರಾಣ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಓದಿ ಅವ್ರುಗಳಿಗೆ ಬಂದಿರುತ್ತೆ ಅವ್ರಿಗೆ, ನನಗಿದು ದೇಹ ಮನಸ್ಸು ಬುದ್ಧಿ ನಾನಲ್ಲ, ಆದ್ರೆ ಈ ದೇಹ ನಮ್ಗೆ ಅವಶ್ಯಕತೆ ಇದೆ. ಯಾಕೆಂದ್ರೆ ಪ್ರಪಂಚಕ್ಕೆ ನಾವು ಕಲಿತ ವಿದ್ಯೆಗಳನ್ನ ತಿಳಿಸ್ಕೊಡೋಕೆ, ಮತ್ತೆ ನಾವು ಈ ಪ್ರಾಪಂಚಿಕ ಜೀವನ ಮಾಡೋದಿಕ್ಕೆ ದೇಹ ಮನಸ್ಸು ಬುದ್ಧಿಗಳು ಬೇಕು. ಇದನ್ನ ಉಪಯೋಗಿಸ್ಕೊಂಡು ನಾವು ಸತ್ಕರ್ಮಗಳನ್ನ ಮಾಡ್ಕೊಂಡು ಬರ್ಬೇಕು ಅನ್ನೋದು ಜೀವನ್ಮುಕ್ತನಿಗೆ ಗೊತ್ತಿರುತ್ತೆ. ಪ್ರಾಪಂಚಿಕ ದೃಷ್ಟಿಯಲ್ಲಿ ಜನರಿಗೆಲ್ಲರಿಗೂ ಎಲ್ಲ ನಮ್ಗೆಲ್ಲ ಹೇಗೆ ದೇಹ ಮನಸ್ಸು ಬುದ್ಧಿ ಇದೆ, ಹಾಗೆ ಇವ್ರಿಗೂನು ದೇಹ ಮನಸ್ಸು ಬುದ್ಧಿ ಇದೆ ಅನ್ನೋದನ್ನ ಪ್ರಪಂಚ ನೋಡ್ತಾ ಇರುತ್ತೆ. ಇವ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ಇವ್ರೇನ್ ಮಹಾ ಅನ್ನೋ ಏನೋ ಅನ್ನಿಸ್ತಿರುತ್ತೆ ಬೇರೆಯವ್ರಿಗೆ. ಆದ್ರೆ ಜೀವನ್ಮುಕ್ತನಿಗೆ ಮಾತ್ರ ನಾನೇನಿಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಈ ದೇಹ ಮನಸ್ಸು ಬುದ್ಧಿಗಳನ್ನ ಉಪಯೋಗಿಸ್ಕೊತಾ ಇಲ್ಲ. ನಾನೇನಿದ್ರು ಇಲ್ಲಿ ನನ್ ಕಲ್ತಿರೋ ವಿದ್ಯೆಗಳನ್ನ 4 ಜನಕ್ಕೆ ತಿಳಿಸ್ಬೇಕು, ಆಮೇಲೆ ಅಂಧಕಾರದಲ್ಲಿರ್ತಕ್ಕಂಥ ನಮ್ಮನ್ನವ್ರನ್ನ ಜ್ಞಾನದ ಬೆಳಕಿನ ಕಡೆಗೆ ಕರ್ಕೊಂಡ್ ಬರ್ಬೇಕು ಅನ್ನೋದಷ್ಟೇ ಅವರ ಕರ್ತವ್ಯ ಅನ್ಕೊಂಡಿರ್ತಾರೆ ಅವರು ಜೀವನ್ಮುಕ್ತ. ಸರಿ, ವೆರಿ ನೈಸ್. ಸವಿಯವರು, ಚಿದಾಭಾಸ ಹಾಗೂ ಮನಸ್ಸಿನ ಸಂಬಂಧ ಯಾವಾಗ ಕೊನೆಯಾಗುತ್ತದೆ? ವಿದೇಹ ಮುಕ್ತಿ ಎಂದರೇನು? ವಿದೇಹ ಮುಕ್ತಿ ಅಂದ್ರೆ ದೇಹ ಬಿಟ್ಮೇಲೆ, ಜ್ಞಾನಿ ದೇಹ ಬಿಟ್ಮೇಲೆ ಆಗೋದು. ಅವಾಗ ಮನಸ್ಸು ದೇಹ ಅದೆಲ್ಲ ಏನು ಇರಲ್ಲ. ಜ್ಞಾನಿ ಪ್ರಕಾರನು ಮತ್ತೆ ಪ್ರಪಂಚದ ಪ್ರಕಾರನು ದೇಹ ಇರಲ್ಲ ಆಗ. ಆಮೇಲೆ ಫಸ್ಟ್ ಕ್ವಶನ್ ಏನ್ ಮ್ಯಾಮ್ ನೀವು ಕೇಳಿದ್ದು? ಚಿದಾಭಾಸ ಹಾಗೂ ಮನಸ್ಸಿನ ಸಂಬಂಧ ಯಾವಾಗ ಕೊನೆಯಾಗುತ್ತದೆ? ಓಕೆ, ಚಿದಾಭಾಸ ಮತ್ತೆ ಮನಸ್ಸಿನ ಸಂಬಂಧ ಅದೇ ಜೀವ ಅಂತ, ಅದು ಸಹಜ ಸಂಬಂಧ. ಅದು ಯಾವಾಗ್ಲೂ ಕೊನೆ ಆಗಲ್ಲ, ಅಂದ್ರೆ ಕನ್ನಡಿ ಒಡೆದಾಗ ಕೊನೆ ಆಗುತ್ತೆ, ಅಂದ್ರೆ ವಿದೇಹ ಮುಕ್ತಿ ಆದಾಗ ಅದು ಕೊನೆ ಆಗುತ್ತೆ. ಕರೆಕ್ಟ್. ವಿದೇಹ ಮುಕ್ತಿ ಆದಾಗ ಕೊನೆ ಆಗುತ್ತೆ, ಅಲ್ಲಿವರೆಗೂ ಅದು ಇದ್ದೇ ಇರುತ್ತೆ. ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಕರೆಕ್ಟಾಗಿ. ಓಕೆ. ಆಶಾ ಅವರು, ಜ್ಞಾನಿಯ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮ ಇದೆಯೇ? ಜೀವನ್ಮುಕ್ತನಿಗೆ ತಾನು ಲೋಕಕ್ಕೆ ಜ್ಞಾನ ನೀಡುತ್ತಿದ್ದೇನೆ ಎಂಬ ಭಾವ ಇದೆಯೇ? ಆಶಾ ಈಗ ತಾನು ಜಾಯಿನ್ ಆದ್ರೇನೋ. ಪದ್ಮ ಅವರೇ ಹೇಳಿ, ಆಮೇಲೆ ಅವ್ರನ್ನ ಇನ್ನೊಂದು ಕ್ವಶನ್ ಕೇಳಿದ್ರೆ ಆಯ್ತು. ಜೀವನ್ ಮುಕ್ತನಿಗೆ ಕ್ವಶನ್ ಮೇಡಮ್. ಜ್ಞಾನಿಯ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮ ಇದೆಯೇ? ಜೀವನ್ಮುಕ್ತನಿಗೆ ತಾನು ಲೋಕಕ್ಕೆ ಜ್ಞಾನ ನೀಡುತ್ತಿದ್ದೇನೆ ಎಂಬ ಭಾವನೆ ಇದೆಯೇ? ಜೀವನ್ಮುಕ್ತನಿಗೆ ತಾನು ಲೋಕಕ್ಕೆ ನಾನು ಜ್ಞಾನ ಕೊಡ್ತಿದ್ದೀನಿ ಅನ್ನೋದು ಇರಲ್ಲ. ಯಾತಕ್ಕೆ ಅಂದ್ರೆ ನಾನು ನಿಜವಾಗ್ಲೂ ಸಾಕ್ಷಿ ಅನ್ನೋದು ಸ್ಪಷ್ಟವಾಗಿ ತಿಳಿದ್ಬಿಟ್ಟಿರುತ್ತೆ. ಅವಾಗ ನಾನು ಬೇರೆ, ಈ ಜಗತ್ತಿನಲ್ಲಿರುವ ಬೇರೆ ಎಲ್ಲವೂ ಜೀವಿಗಳು ಬೇರೆ ಅನ್ನುವ ದೃಷ್ಟಿನೇ ಇರಲ್ಲ. ಅಲ್ಲಿ ನಾನು ಕರ್ತೃ ಅನ್ನುವುದು ಇರೋದೇ ಇಲ್ಲ. ಆ ಕರ್ತೃತ್ವ ಇಲ್ಲದೆ ಇದ್ದಾಗ
ಬರೀ ಏನು ಕಾರ್ಯ ನಡೀತಾ ಇದೆಯೋ ಅದು ಮಾತ್ರ ಇರುತ್ತಷ್ಟೇ. ಅಲ್ಲಿ ಕರ್ತೃ ಆಗ್ಲಿ ಭೋಕ್ತನಾಗ್ಲಿ ಇರೋದಿಲ್ಲ ಜೀವನ್ಮುಕ್ತ. ಇದು ಪ್ರಾರಬ್ಧ ಕರ್ಮ ಅನ್ನೋದು ಯಾವಾಗ ಜ್ಞಾನ ಬಂತೋ ಆಗ ನಾನು ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ಯಾವಾಗ ಸ್ಪಷ್ಟತೆ ಬಂದಿರುತ್ತೆ ಅವಾಗ ಕರ್ಮದಿಂದ ಬಂದಿರುವಂತಹದ್ದು ದೇಹವಾದ್ರಿಂದ ಆ ಪ್ರಾರಬ್ಧ ಕರ್ಮ ಅನ್ನೋದು ಇರೋಲ್ಲ. ಕರೆಕ್ಟ್ ಆಗಿದೆ. ಅವರ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮ ಇರಲ್ಲ. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಚಿದಾಭಾಸ ಮತ್ತು ಮನಸ್ಸಿನ ಸಹಜ ಸಂಬಂಧ ಅವಸ್ಥಾತ್ರಯಗಳಲ್ಲಿ ಹೇಗಿರುತ್ತದೆ? ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಸಹಜ ಸಂಬಂಧ. ಇದು 3 ಅವಸ್ಥೆಗಳಲ್ಲಿ ಇರುತ್ತೆ. ಎಚ್ಚರ ಸ್ಥಿತಿಯಲ್ಲಿ ಈ ಮನಸ್ಸಿನ ಸತ್ವ ರಜತಮ ಗುಣಗಳಿಂದ ನಾನು ಅಂತ ಅಹಂಕಾರ ಅದಕ್ಕೆ ಪೂರ್ತಿ ಆಗಿರುತ್ತೆ, ಫುಲ್ ಆಕ್ಟಿವ್ ಆಗಿರುತ್ತೆ. ಮತ್ತೆ ಸ್ವಪ್ನದಲ್ಲಿ ಸ್ವಲ್ಪ ಅದು ಅಹಂಕಾರ ಅನ್ನೋದು ಅದಕ್ಕೆ ವೀಕ್ ಆಗ್ತಾ ಬರುತ್ತೆ, ಆಗ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಮತ್ತೆ ಗಾಢ ನಿದ್ದೆಯಲ್ಲಿ ಮನಸ್ಸು ಅನ್ನೋದು ಸೂಕ್ಷ್ಮ ರೂಪಕ್ಕೆ ಹೋದಾಗ್ಲಿಂದ ಅದು ಚಿದಾಭಾಸ ಅನ್ನೋದು ಸೂಕ್ಷ್ಮ ರೂಪಕ್ಕೆ ಹೋಗಿ ಅಲ್ಲಿ ಅಹಂಕಾರ ಅನ್ನೋದು ಇರೋದಿಲ್ಲ, ಪೂರ್ತಿಯಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಚಿದಾಭಾಸ ಮತ್ತು ಮನಸ್ಸು ಗಾಢ ನಿದ್ದೆಯಲ್ಲಿ ಅದು ಮನಸ್ಸು ಅನ್ನೋದು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಟ್ಟಿರುತ್ತೆ. ಹೀಗೆ 3 ಅವಸ್ಥೆಯಲ್ಲೂ ಈ ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಹೀಗಿರುತ್ತೆ ಅಂತ ಹೇಳಿ. ಅದೇ ಸೂಕ್ಷ್ಮ ರೂಪಕ್ಕೆ ಹೋಗಿರುತ್ತೆ, ಆದ್ರೆ ಅದು ಇಲ್ವೇ ಇಲ್ಲ ಅಂತಿಲ್ಲ, ಇರುತ್ತೆ. ಅಂದ್ರೆ ಚಿದಾಭಾಸನೂ ಇರುತ್ತೆ, ಮನಸ್ಸು ಇರುತ್ತೆ, 3 ಸ್ಥಿತಿಗಳಲ್ಲೂ ಇರುತ್ತೆ. ಗಾಢ ನಿದ್ದೆಯಲ್ಲಿ ತೀರಾ ಅದ್ರದ್ದೇನು ಆಕ್ಟಿವಿಟಿ ಇಲ್ಲ, ಬಟ್ ಪ್ರೆಸೆನ್ಸ್ ಇರುತ್ತೆ ಅದ್ರದ್ದು. ನೀವು ಹೇಳಿದಂಗೆ ಕನಸಲ್ಲಿ ವೀಕ್ ಆಗಿರುತ್ತೆ, ಎಚ್ಚರ ಸ್ಥಿತಿಯಲ್ಲಿ ಗಟ್ಟಿಯಾಗಿ ಇರುತ್ತೆ. ನೋಡಿ, ಇದೆಲ್ಲ ನಮ್ಮ ದಿನನಿತ್ಯದ ಎಕ್ಸ್ಪೀರಿಯನ್ಸೇ. ಇದನ್ನ ನಾವೇನು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಇವ್ರು ಹೇಳಿದಾಗ. ಹೌದಲ್ವಾ? ಕರೆಕ್ಟ್ ಅಲ್ವಾ ಅಂತ ಅನ್ಸುತ್ತೆ ನಮ್ಗೆ. ಹೌದು. ಸಾವಿತ್ರಿ ಅವರು, ಜ್ಞಾನ ಬಂದಾಗ ಈ ಸಹಜ ಸಂಬಂಧ ಯಾವ ರೀತಿ ಇರುತ್ತೆ? ಹೊಟ್ಟೋಗ್ಬಿಡುತ್ತಾ ಸಹಜ ಸಂಬಂಧ? ಜ್ಞಾನ ಬಂದಾಗ ಸಹಜ ಸಂಬಂಧ ಅದು ನಡೀತಾ ಇರುತ್ತೆ. ದೇಹ ಮನ ಬುದ್ಧಿಗಳು ನಾನಲ್ಲ ಅನ್ನೋದು ಕ್ಲಾರಿಟಿ ಇರುತ್ತೆ ಚೆನ್ನಾಗಿ. ಕರೆಕ್ಟ್. ಲೋಕ ಕಲ್ಯಾಣದ ಕೆಲಸಗಳು ನಡೀತಾ ಲೋಕ ಕಲ್ಯಾಣದ ಕೆಲಸ ಮಾಡ್ತಾ ಇರ್ತಾರೆ. ಆಶಾ ಅವರು, ಸಾಕ್ಷಿ ಜೀವ ದೇಹದ ಸಂಬಂಧಗಳನ್ನ ವಿಶ್ಲೇಷಿಸಿ. ಜೀವ ಅಂದ್ರೆ ಫಸ್ಟ್ ಜೀವ ಹೇಗೆ ಪ್ರಾರಂಭ ಆಗುತ್ತಂದ್ರೆ ಈ ಮನಸ್ಸೆಂಬ ಕನ್ನಡಿ ಎಂಬ ಮನಸ್ಸಿನ ಮೇಲೆ ಆ ಚೈತನ್ಯದ ಬೆಳಕು ಪ್ರತಿಬಿಂಬಿಸಿದಾಗ ಚಿದಾಭಾಸ ಆಗುತ್ತೆ. ಅದು ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅದು ಆ ಮನಸ್ಸು ಅದು 2 ಸೇರಿದ್ದಕ್ಕೆ ಜೀವ ಅಂತ ಹೇಳ್ತಾರೆ. ಈ ಜೀವ ಏನ್ ಮಾಡುತ್ತೆ, ಈ ನಾನೇ ಸತ್ಯ ಅಂತ ಅನ್ಬಿಟ್ಟು ಈ ದೇಹ ಮನ ಬುದ್ಧಿಗಳೇ ತಾನಂತ ತಿಳ್ಕೊಂಡು ಅದು ಸಾಕ್ಷಿ ಮೇಲೆ ಆರೋಪ ಮಾಡುತ್ತೆ ಈ ಜೀವ. ಆ ಸಾಕ್ಷಿಯಲ್ಲಿರ್ತಕ್ಕಂಥ ಅರಿವು ತಾನೇ ಅಂತ ಇದು ತಿಳ್ಕೊಳ್ಳುತ್ತೆ ಈ ಜೀವ. ಆದ್ರೆ ಈ ಜ್ಞಾನ ಬಂದಾಗ ತನಗೆ ಈ ಚೈತನ್ಯ ಈ ಅರಿವಿನ ಶಕ್ತಿ ಬಂದಿರೋದು ಆ ಸಾಕ್ಷಿಯಿಂದ ಅಂತ ತನಗೆ ಗೊತ್ತಾಗುತ್ತೆ. ಆವಾಗ ಇದಕ್ಕೆ ತಿಳಿಯುತ್ತೆ
ನಾನು ಈ ಶರೀರಕ್ಕೆ ಸಂಬಂಧಪಟ್ಟಿದವನಲ್ಲ, ಸಾಕ್ಷಿಗೆ ಸಂಬಂಧಪಟ್ಟಿರೋನು ನಾನು ಅಂತ ಅವಾಗ ಆ ಜೀವಕ್ಕೆ ಗೊತ್ತಾಗುತ್ತೆ. ಆವಾಗ ಆ ಜೀವ ಆ ಸಾಕ್ಷಿ ಮೇಲೆ ಏನೋ ಆರೋಪ ಮಾಡಿರುತ್ತಲ್ಲ, ಮತ್ತೆ ಅದೆಲ್ಲ ಅವಾಗ ಹೊರಟೋಗ್ಬಿಟ್ಟು ಅವಾಗ ಅದಕ್ಕೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೆಲ್ಲ ನಾನು ಶುದ್ಧ ಅರಿವು ಅಂತ ಗೊತ್ತಾಗುತ್ತೆ. ಆವಾಗ ಈ ಆ ಅರಿವು, ನಾನು ಶುದ್ಧ ಅರಿವು ಅಂತ ಗೊತ್ತಾದ್ಮೇಲೂ ದೇಹ ಇರುತ್ತೆ. ಆವಾಗ ದೇಹ ಇರೋದು ಅದಕ್ಕೆ ಕರ್ಮಜ ಸಂಬಂಧ ಅಂತ ಇಲ್ಲಿ ನಾವು ಹೇಳ್ತೀವಿ. ಆ ಮನಸ್ಸಿನ ಮೇಲೆ ಪ್ರತಿಫಲನ ಆಗಿರುತ್ತಲ್ಲ, ಆ ಮನಸ್ಸಿನಲ್ಲಿ ಅದು ಯಾವ್ದು ಕೆಲವು ಆಶೆಗಳಿರುತ್ತಲ್ಲ ಅದು ಪೂರೈಸ್ಕೊಳ್ಳೋದಕ್ಕೆ ಶರೀರ ಬೇಕಾಗುತ್ತೆ. ಆದ್ರಿಂದ ಆ ಕರ್ಮಗಳು ಮುಗಿಯೋವರೆಗೂ ಶರೀರ ದೇಹ ಹಾಗೆ ಇರುತ್ತೆ. ಆದ್ರೂ ಅದ್ರ ಮನಸ್ಸು ಅವಾಗ ಪರಿಶುದ್ಧ ಆಗುತ್ತೆ. ಅವಾಗ ಗೊತ್ತಾಗಿರುತ್ತೆ ನಾನು ಈ ದೇಹ ಅಲ್ಲ, ನಾನು ಶುದ್ಧ ಅರಿವು ಅಂತ ಒಂದು ಕ್ಲಾರಿಟಿ ಬಂದಿರತ್ತೆ. ಆವಾಗ ಈ ಶರೀರ ಇದ್ರೂನು ತಾನು ಚೈತನ್ಯ ಸ್ವರೂಪಿ ಅಂತ ಅರಿವಿರುತ್ತೆ ಅಂತ ನನ್ಗೆ ಅರ್ಥ ಆಯ್ತು. ವೆರಿ ನೈಸ್. ಅವಾಗ ಮನಸ್ಸು ಅರಿವೇ ಆಗಿರುತ್ತೆ. ಮನಸ್ಸು ಯಾವಾಗ ಪರಿಶುದ್ಧ ಆಗುತ್ತೋ ಆ ಪರಿಶುದ್ಧವಾದ ಮನಸ್ಸು ಆತ್ಮನೇ ಆಗಿರುತ್ತೆ. ಈ ರೀತಿಯಾಗಿ ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಅವಾಗ ಎಲ್ಲಾ ಶುದ್ಧ ಮನಸ್ಸು ಆತ್ಮನೇ ಆಗಿರೋದ್ರಿಂದ ಅಲ್ಲಿ ಸಂಬಂಧ ಅನ್ನೋದು ಏನು ಇರೋದಿಲ್ಲ. ಅಂದ್ರೆ ಸಂಬಂಧ ಇರಲ್ಲ ಅಂತ ಆ ತರ ಹೇಳ್ಬಹುದು. ಬಟ್ ಸಹಜ ಸಂಬಂಧ ಆ ದೇಹ ಇರೋವರೆಗೂ ಅಂದ್ರೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತಾನು ಹೇಳ್ಬೋದು. ಚಿದಾಭಾಸ ಮತ್ತು ಮನಸ್ಸು ಅದು ಕನ್ನಡಿ ಮೇಲೆ ಪ್ರತಿಫಲನ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಆ ದೇಹ ಬಿದ್ದು ಹೋಗೋವರೆಗೂ. ದೇಹ ಬಿದ್ದು ವಿದೇಹ ಮುಕ್ತಿ ಆಗೋ ಸಮಯದಲ್ಲಿ ಇನ್ನು ಮತ್ತೆ ಪ್ರತಿಫಲನ ಆಗುವಂಥದ್ದು ಬರೋದಿಲ್ಲ. ಸರಿಯಾಗಿದೆ. ಸುಜಿಯಾ ಅವರು, ವೃತ್ತಿ ಜ್ಞಾನ ಎಂದರೇನು? ವೃತ್ತಿ ಜ್ಞಾನ, ವೃತ್ತಿ ಅಂದ್ರೆ ನಾವು ವ್ಯವಹಾರದಲ್ಲಿ ಮಾಡ್ತಿರ್ತೀವಲ್ಲ ಅದಲ್ಲ ವೃತ್ತಿ. ಹೌದು. ನಾವು ನಮ್ಗೆ ಅರಿವು, ಸಾಕ್ಷಿ ನಾನು ಅನ್ನೋದು ಅರಿವು ಬಂದಾದ್ಮೇಲೂ ನಾವು ವ್ಯವಹಾರದಲ್ಲಿ ನಾವು ಕೆಲಸ ನಾವು ಮಾಡ್ತಾನೆ ಹೋಗ್ತಾ ಇರ್ತೀವಿ. ಅದು ಕೆಲಸ ಅಲ್ಲ ಕರೆಕ್ಟು. ಜ್ಞಾನ ಬಂದಾಗ್ಲೂ ಬರದೆ ಹೋದಾಗ್ಲೂ ವೃತ್ತಿ ಜ್ಞಾನ ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ವೃತ್ತಿ ಅಂತಂದ್ರೆ ಈ ಹೊರಗಡೆ ಪ್ರಪಂಚಕ್ಕೆ ಸಂಬಂಧಿಸಿದಂಥ ಕೆಲಸಗಳು ಅಂತ. ಆ ಕೆಲಸಗಳಿಗೆ ಸಂಬಂಧಪಟ್ಟಿದ್ದಂಥ ಆಲೋಚನೆಗಳೇನಿರುತ್ತೆ ಅದು ವೃತ್ತಿ ಅಂತ. ವೃತ್ತಿ ಜ್ಞಾನ ಅಂತಂದ್ರೆ ಆ ಆಲೋಚನೆಗಳಿಗೆ ಸಂಬಂಧಪಟ್ಟ ಜ್ಞಾನವೇ ವೃತ್ತಿ ಜ್ಞಾನ. ಅಂದ್ರೆ ಹೊರಗಿನ ಪ್ರಪಂಚದ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲಿ ಮೊದ್ಲು ಆಲೋಚನೆ ಇರ್ಬೇಕಲ್ಲ. ನೀವು ಇವಾಗ ಒಂದು ಲೋಟ ಹಿಂಗ್ ತಗೋಬೇಕು ಅಂತ ನೀವು ನಿರ್ಧಾರ ಮಾಡೋವಾಗ ನಿಮ್ಗೆ ಆಲೋಚನೆ ಬಂದ್ರೆ ತಾನೆ ನೀವು ಆ ಕೆಲಸ ಮಾಡಕ್ ಹೋಗಿ. ಸೊ ಮೊದಲು ವೃತ್ತಿ ಅಂತಂದ್ರೆ ಆಲೋಚನೆಗಳು ಅಂತ ಅರ್ಥ. ನಾವಿಲ್ಲಿ ಜನರಲ್ ಆಗಿ ಹೇಳ್ತೀವಿ ವೃತ್ತಿ ಅಂದ್ರೆ ಕೆಲಸ, ಹೊರಗಡೆ ಕೆಲಸ ಅಂತ. ದಟ್ ಈಸ್ ಆಲ್ಸೋ ಟ್ರೂ. ಬಟ್ ಅದಕ್ಕೆ ಪ್ರೇಯರ್ ಆಗಿ ಮೊದಲು ಆಲೋಚನೆ ಬಂದು ಆಮೇಲೆ ಆ ಕೆಲಸ ನಡೆಯುತ್ತೆ. ಸೊ ಆ ಆಲೋಚನೆಗಳಿಗೆ ವೃತ್ತಿ ಅಂತ ಹೇಳ್ತೀವಿ. ಆ ಆಲೋಚನೆಗಳಿಗೆ ಸಂಬಂಧಪಟ್ಟಂಥ ಜ್ಞಾನನೇ ವೃತ್ತಿಯ ಜ್ಞಾನ. ನೀವೇ ಹೇಳಿ, ಜೀವನ್ ಮುಕ್ತಿ ಎಂದರೇನು? ಇದ್ದಾಗ್ಲೇ ನಮ್ಗೆ ಅರಿವು ಬರುತ್ತಲ್ಲ ಅದು ಜೀವನ್ ಮುಕ್ತಿ. ಏನ್ ಅರಿವು? ಸಾಕ್ಷಿನೇ ನಾನು, ಪರಬ್ರಹ್ಮನೇ ನಾನು, ಆ ಅರಿವು ಬಂದ್ಬಿಟ್ರೆ ಅವಾಗ ನಾವು ಜೀವನ ಇರೋವರ್ಗುನು ನಾವು ಆ ಹೊತ್ತಲ್ಲಿ ನಾವು ನಮ್ ಕರ್ಮಗಳು ಏನೇನಿದೆಯೋ ಕೆಲ್ಸಗಳೇನೇ ಅದ್ರ ಪಾಡ್ಗೆ ಅದ್ ಮಾಡ್ತಿರ್ತೀವಿ. ಬಟ್ ಜೀವನ್ ಮುಕ್ತ ಸಿಕ್ಕಿರತ್ತೆ. ವ್ಯವಹಾರ ದೃಷ್ಟಿಯಿಂದ, ಪ್ರಪಂಚ ದೃಷ್ಟಿಯಿಂದ ಜನಗಳಿಗೆ ಕಾಣುತ್ತೆ ನಾವು ಅದನ್ನ ಮಾಡ್ತಿದ್ದೀವಿ ಇದನ್ ಮಾಡ್ತಿದ್ದೀವಿ ಅಂತ. ಬಟ್ ನಮಗೆ ಜೀವನ್ ಮುಕ್ತ ಸಿಕ್ಬಿಟ್ಟಿರತ್ತೆ. ಬಟ್ ಪ್ರಾರಬ್ಧ ಕರ್ಮ ಎಷ್ಟು ದಿನ ಇರುತ್ತೋ ಅಲ್ಲಿ ತನಕ ವ್ಯವಹಾರಗಳು ಅದೇನೇ ನಡಿಬೇಕೋ ಅದ್ರ ಪಾಡ್ಗೆ ಅದ್ ನಡೀತಿರತ್ತೆ. ಕರೆಕ್ಟ್. ಎಷ್ಟು ಚಂದ ಅಲ್ಲ?
ಆ ಸ್ಥಿತಿ. ನೆನೆಸ್ಕೊಂಡ್ರೆ ಅದು ಬರುತ್ತಾ? ಇದು ಇನ್ನೊಂದ್ಸಲಿ ಕೇಳಿದ್ದೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ರಿವಿಷನ್ ಇದೆಯಲ್ಲ, ಹೌದು ಫಸ್ಟ್ ಟೈಮ್ ಏನು ಹೋಗಿರಲ್ಲ, ಈಗ ಕೇಳಿದಾಗ ಅಯ್ಯೋ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಇದು ಅರ್ಥವೇ ಆಗ್ಲಿಲ್ವಲ್ಲ ಅಂತ ಒಂದೊಂದ್ಸಲಿ ಬೇಜಾರಾಗತ್ತೆ. ಏನ್ ಬೇಜಾರ್ ಪಟ್ಕೋಬೇಡಿ, ಇದು ಇರೋದೇ ಅದಕ್ಕೋಸ್ಕರ, ಮನನಕ್ಕೋಸ್ಕರವೇ ಇರೋದು, ಅದಕ್ಕೆ ರಿವಿಷನ್ನು. ಕರೆಕ್ಟ್. ಇದು ತುಂಬಾ ಚೆನ್ನಾಗಿರುವಂತ ಟೆಕ್ಸ್ಟ್ ಇದು ದೃಕ್ದೃಶ್ಯ ವಿವೇಕ. ಆಮೇಲೂ ನೀವು ಆಗಾಗ ರೆಫರ್ ಮಾಡ್ತಾ ಇರಬಹುದು ಇದನ್ನ. ಬಹಳ ನಿಧಿಧ್ಯಾಸ. ಚೆನ್ನಾಗಿ. ಎಷ್ಟು ನಾವು ಇವಾಗ ಯಾವುದು ಅದ್ರಲ್ಲಿ ಹೇಳಿರೋದನ್ನ ನಾನು ಅಲ್ಲ ಅನ್ನಕ್ಕೆ ಆಗಲ್ಲ ನಮ್ಗೆ. ಎಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಯ್ಯೋ ಹೌದಲ್ವಾ ಹೌದಲ್ವಾ ಅಂತಾನೆ ಅನಿಸ್ತಾನೇ ಹೋಗತ್ತೆಯೇ ಹೊರತು ನಮ್ಗೆ ಅಲ್ಲಿ ಹೇಳ್ತಾ ಇರೋದು ಸರಿ ಇಲ್ಲ, ಹಂಗಲ್ಲ ಅಂತ ಅನ್ಸಕ್ಕೆ ಆಗಲ್ಲ. ಅಷ್ಟು ಕ್ಲೀನ್ ಆಮೇಲೆ ಸ್ಟೆಪ್ ಬೈ ಸ್ಟೆಪ್, ಒಂದೇ ಸಲಿ ಮೇಲೆ ಹೋಗಿಲ್ಲ. ಹೌದು, ಇಂಚ್ 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 ಚೂರ್ 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 ಹೋಗ್ತಿರೋದು. ವೆರಿ ನೈಸ್. ನಿಜ. ಸಾವಿತ್ರಿಯವರು, ಚಿದಾಭಾಸ ಎಂದರೇನು, ಅದರ ರಚನೆ ಹೇಗಾಯಿತು? ಎಲ್ಲ ರಿಪೀಟ್ ಆಗುತ್ತೆ, ಎನಿವೆ ಸ್ವಲ್ಪ ಮತ್ತೆ ಮನಸ್ಸಿಗೆ ಕೂತ್ಕೊಳ್ಳುತ್ತೆ ಅಷ್ಟೇ. ಅದೇ ಸಾಕ್ಷಿಯ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಉಂಟಾಗುವ ಪ್ರತಿಫಲನಕ್ಕೆ ಚಿದಾಭಾಸ ಅಂತಾರೆ. ಆಮೇಲೆ ಅದು ಚಿದಾಭಾಸ ಆದ್ಮೇಲೆ ಅದಕ್ಕೆ ಜೀವ ಅಂತಾರೆ. ಚಿದಾಭಾಸ ಮತ್ತು ಮನಸ್ಸು ಎರಡೂ ಸೇರಿದ್ರೆ ಮನಸ್ಸು ಸೇರಿ ಒಟ್ಟು ಘಟಕಕ್ಕೆ ಜೀವ ಅಂತ ಹೇಳ್ತಾರೆ. ಕರೆಕ್ಟ್. ಇವಾಗ ಮನಸ್ಸು ಅಂತ ಅನ್ನೋದು ಬೇರೆಯಾಗಿ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ ಅವರು ಪ್ರಶ್ನೆ. ಆಯ್ತು, ಇದೆಲ್ಲ ನಾವು ಹೇಳ್ಕೊಂಡ್ ಬಂದ್ವಿ, ಮನಸ್ಸು ಅನ್ನೋದು ಒಂದು ಕನ್ನಡಿ, ಅದ್ರ ಮೇಲೆ ಚಿದಾಭಾಸ ಬೀಳುತ್ತೆ, ಚಿದಾಭಾಸ ಆಗಿರೋದ್ರಿಂದ ಈ ಶಕ್ತಿಯಿಂದ ಅದು ಕೆಲಸ ಮಾಡ್ತಾ ಇರತ್ತೆ. ಅದಕ್ಕೆ ಸ್ವಯಂ ಪ್ರಕಾಶ ಇರಲ್ಲ, ಆತ್ಮನ ಬೆಳಕಿನಿಂದ ಅದು ಕೆಲಸ ಮಾಡ್ತಾ ಇರತ್ತೆ ಮನಸ್ಸು. ಕರೆಕ್ಟ್, ಅದೆಲ್ಲ ಕರೆಕ್ಟೇ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬಂತು ಅಂದ್ರೆ, ಇರೋದು ಆತ್ಮ ಮಾತ್ರ, ಆತ್ಮನನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಇವಾಗ ಈಗ ಮನಸ್ಸು ಅನ್ನೋದೆಂಥದ್ದು, ಮತ್ತೆ ಇದೇನೋ ಮನಸ್ಸು ಅಂತಂದ್ರಲ್ಲ, ಮತ್ತೆ ಅದ್ರ ಮೇಲೆ ಆತ್ಮನ ಬೆಳಕು ಬೀಳುತ್ತೆ ಅಂತಂದ್ರಲ್ಲ, ಇದು ಹೆಂಗ್ ಸಾಧ್ಯ? ಮನಸ್ಸಿದ್ರೇನೆ ಅಲ್ಲಿ ಕೆಲಸ ಮಾಡೋದು. ಯಾಕೆಂದ್ರೆ ಸಾಕ್ಷಿಗೆ ಇಂದ್ರಿಯಗಳು ಇರೋದಿಲ್ಲ ಅಲ್ವಾ, ಅದಕ್ಕೆ ಮನಸ್ಸು ಇರಬೇಕು. ಕರೆಕ್ಟೇ, ನೀವು ಹೇಳ್ತಾ ಇರೋದೆಲ್ಲ ಮನಸ್ಸು ಇಂದ್ರಿಯಗಳು ಎಲ್ಲ ಇದ್ರೆ ಸಾಕ್ಷಿ ಕೆಲಸ ಮಾಡತ್ತೆ ಅಂತ, ಸಾಕ್ಷಿ ಗೊತ್ತಾಗತ್ತೆ, ಸಾಕ್ಷಿಗೆ ಎಲ್ಲಾನು ಇದ್ರ ಮೂಲಕನೇ ತಿಳ್ಕೊಳಕ್ ಆಗೋದು. ಅದು ಹೌದೇ. ಆದ್ರೆ ಇವಾಗ ಈ ಮನಸ್ಸು ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ಪ್ರಶ್ನೆ. ಇದೆಲ್ಲ ಕರೆಕ್ಟ್, ನೀವು ಹೇಳಿದೇನು ಅದ್ರಲ್ಲಿ ತಪ್ಪೇನಿಲ್ಲ. ಮನಸ್ಸು ಅನ್ನೋದು ನಿಜವಾಗ್ಲೂ ಇದೆಯಾ? ಇದೆಲ್ಲ ಕತೆ ಕಟ್ಟಿ ಹೇಳ್ತಾ ಇದೀವಿ, ಆಮೇಲೆ ಅದು ಎಲ್ಲ ಒಂದೇನೆ. ಅದು ಯಾಕೆ ಅಂತಂದ್ರೆ ಅದು ಕಲ್ಪನೆ ಆಗಿರತ್ತೆ. ಕಲ್ಪನೆ ಆಗಿರೋದ್ರಿಂದ ಅದು ನಡೀತಾ ಇರತ್ತೆ. ಕಲ್ಪನೆಗಳೆಲ್ಲ ಮಾಯೆಯಿಂದ ಎಲ್ಲ ನಡೀತಾ ಇರತ್ತೆ, ವ್ಯವಹಾರ ಎಲ್ಲ ನಡೀತಾ ಇರತ್ತೆ. ಸೃಷ್ಟಿ ಒಂದೇ ಇರೋದು. ಭಗವಂತ ಒಬ್ನೇ ಇದ್ದಾನೆ, ಅವನನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಆದ್ಮೇಲೆ ಮತ್ ಮನಸ್ಸು ಅಂತ ಒಂದಿದೆ, ಅದರ ಮೇಲೆ ಭಗವಂತನ ಪ್ರತಿಫಲನ ಮೂಡುತ್ತೆ ಅನ್ನೋದ್ರಲ್ಲಿ ಏನಿದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ನೋಡಕ್ ಹೋದ್ರೆ ಅದೆಲ್ಲ ಎಂತದೂ ಇಲ್ಲ. ಅದೇ ಇದು ಕಲ್ಪನೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ? ಅದಕ್ಕೆ ಕಲ್ಪನೆ ಅನ್ನೋದಕ್ಕೆ ಏನ್ ಉದಾಹರಣೆ ಕೊಡ್ತಾರೆ ಅವರು? ಅಲ್ಲ, ಏನ್ ಮರ್ತೋಗಕ್ಕೇನಿಲ್ಲ. ಇವಾಗ ಇಲ್ಲಿ ಎಚ್ಚರ ಸ್ಥಿತಿನಲ್ಲಿ ಇದನ್ನ ಕಲ್ಪನೆ ಅಂತ ಹೇಳಕ್ಕೆ ನಮಗೆ ಕಷ್ಟ. ಅದ್ ಹೆಂಗಪ್ಪ ಕಲ್ಪನೆ ಅಂತ ಹೇಳ್ತೀವಿ? ನಾವೆಲ್ಲ ಇದೀವಿ, ಓಕೆ, ಮನಸ್ಸು ಅಂತ ಒಂದಿದೆ, ಅದ್ರ ಮೇಲೆ ಆತ್ಮನ ಪ್ರತಿಫಲನ ಬೀಳುತ್ತೆ ಅಂದ್ರೆ ಒಪ್ಕೋಬಹುದು. ಆದ್ರೆ ಇದನ್ನೆಲ್ಲಾದನ್ನು ಮನಸ್ಸೇ ಕಲ್ಪನೆ ಅಂತಾರಲ್ಲ, ಅದ್ ಹೆಂಗ್ ಸಾಧ್ಯ? ಅವ್ರೇನ್ ಹೇಳ್ತಾರೆ? ಚಿದಾಭಾಸ ಆದ್ಮೇಲೆ ಅದು ದೇಹ ಅಂತ ಮತ್ತೆ ಕಲ್ಪನೆ ಆಗತ್ತೆ. ದೇಹವೂ ಕಲ್ಪನೆ, ದೇಹ ಮನಸ್ಸು ಬುದ್ಧಿನೂ ಕಲ್ಪನೆ, ಕನ್ನಡಿ ಮನಸ್ಸು ಕಲ್ಪನೆ, ಆ ಚಿದಾಭಾಸ ಅದ್ರ ಮೇಲೆ ಬಿತ್ತು ಅನ್ನೋದು ಕಲ್ಪನೆ, ಎಲ್ಲವೂ ಕಲ್ಪನೆ ಅಂತಾರೆ. ಅದಕ್ಕೆ ಏನ್ ಉದಾಹರಣೆ ಕೊಡ್ತಾರೆ? ಕನಸಿನ ಉದಾಹರಣೆ ಕೊಡ್ತಾರೆ. ಕನಸು
ಅದನ್ನ ವಿವರಿಸಿ ನೋಡೋಣ. ಕನಸನ್ನ ಹೆಂಗೆ ಕನಸಿನ ಇದಕ್ಕೆ ನಾವು ಇದ್ ಮಾಡಬಹುದು? ಅದು ಎಚ್ಚರದ ವ್ಯವಹಾರದ ಜೀವಿ ಕನಸಿಗೆ ಹೋಗ್ತಾನೆ. ಕನಸು ಕಾಣುವಾಗ ಅದು ಪ್ರಾತಿಭಾಸಿಕ ಜೀವ ಅಂತ ಆಗಿರತ್ತೆ. ಎಚ್ಚರದಲ್ಲಿ ಏನ್ ನೋಡ್ತಾನೋ ಅದೇ ಕನಸಿನಲ್ಲೂ ಅದು ಕಾಣ್ತಾ ಇರ್ತಾನೆ. ಸಾಮಾನ್ಯವಾಗಿ ಎಚ್ಚರದಲ್ಲಿ ಇರೋದೇ ಅಲ್ಲಿ ಬರ್ತಾ ಇರತ್ತೆ, ಸಾಮಾನ್ಯವಾಗಿ ಬರ್ತಾ ಇರತ್ತೆ, ಕಾಣ್ತಾ ಇರ್ತಾನೆ. ಆ ಎಚ್ಚರದ ದೇಹಕ್ಕೆ ಅಂಟ್ಕೊಂಡಿರ್ತಾನೆ, ನಾನು ಅಂತ ಅಂಟ್ಕೊಂಡಿರ್ತಾನೆ ಅಲ್ಲಿ. ಆದ್ರೆ ಅಷ್ಟೊಂದು ಇದಿರಲ್ಲ, ಅರ್ಧ ಮಟ್ಟದಲ್ಲಿ ನಡೀತಾ ಇರತ್ತೆ ಕನಸಿನಲ್ಲಿ. ಎಚ್ಚರದಲ್ಲಾದ್ರೆ ಪೂರ್ತಿ ಅಹಂಕಾರ ಇರತ್ತೆ, ಇಲ್ಲಿ ಅರ್ಧ ಇರತ್ತೆ ಕನಸಿನಲ್ಲಿ. ಇವಾಗ ಅವ್ರ ಏನ್ ಹೇಳ್ತಿದ್ದಾರೆ, ಕಲ್ಪನೆ ಅನ್ನೋದು ಹೇಗೆ ಅನ್ನೋದಕ್ಕೆ, ಇವಾಗ ಕನಸಲ್ಲಿ ನಿಮ್ಗೆ ಆನೆ ಕಾಣಿಸುತ್ತಪ್ಪ, ಕಲ್ಪನೆ ಆಗತ್ತೆ. ಅದು ಎದ್ದ ಮೇಲೆ ಗೊತ್ತಾಗತ್ತೆ ಅದು ಸುಳ್ಳು ಅಂತ. ಸುಳ್ಳು ಅಂತ ಕನಸಲ್ಲಿ ಆನೆ ಕಾಣಿಸ್ಬೇಕಾದ್ರೆ ಜೊತೆ ಮಾತಾಡ್ತಾ ಇದ್ದಂಗೆ ನಿಜವಾಗೇ ಕಾಣತ್ತೆ. ಅದು ಒಪ್ಪಲ್ಲ ನಾವು, ಕನಸಿನಲ್ಲಿ ಬಂದಿರೋದು ನಿಜವಾದ ತರಾನೇ ಎಲ್ಲ ನಡೀತಾ ಇರತ್ತೆ. ಆವಾಗ ಏನ್ ಹೇಳಿದ್ರು ಅದು ಒಪ್ಪಲ್ಲ, ಅದು ಕನಸು. ಕರೆಕ್ಟ್. ಎದ್ದ ಮೇಲೆ ಅದು ಕಲ್ಪನೆ ಅಂತ ನಿಮಗ್ ಸ್ಪಷ್ಟ ಅಲ್ವಾ? ಯಾಕೆಂದ್ರೆ ಆನೆ ನಿಜವಾಗ್ಲೂ ಅಲ್ಲಿ ಬರಕ್ ಸಾಧ್ಯನಾ? ಇವಾಗ ನಿಮ್ ತಲೆ ಇಷ್ಟಪ್ಪ ಇದೆಯಪ್ಪ, ಇವಾಗ ನಿಮ್ ದೇಹ ಇಷ್ಟಪ್ಪ ಇದೆ, ದೊಡ್ಡ ಪ್ರಪಂಚ ಅದು ಎಲ್ಲ ಬರಕ್ ಸಾಧ್ಯ ಇಲ್ಲ. ಸಾಧ್ಯನಾ? ಅಲ್ಲಿ ಇನ್ನೊಂದು ಪ್ರಪಂಚ ಆಗಕ್ ಸಾಧ್ಯನಾ? ಆ ದೊಡ್ಡ ಆನೆ ಎಲ್ಲಿ ಬರುತ್ತೆ? ಆಮೇಲೆ ಅದು ಎಲ್ಲಿ ಹೋಯ್ತು? ಆನೆ ಎಲ್ಲಿ ಹೋಯ್ತು ಎದ್ಮೇಲೆ? ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ದಿದ್ದ ಆನೆ ಎಲ್ಲಿಗ್ ಕಳ್ಸಿದ್ವಿ ನಾವು? ಅದಕ್ಕೆ ಎಲ್ಲಿ ಜಾಗ ಎಲ್ ಮಾಡಿದೀವಿ ಅದನ್ನ ಕಟ್ಟಕ್ ಆನೆನ? ಒಂದಿಷ್ಟು ಜಾಗದಲ್ಲೇ ಎಲ್ಲಾ ಕಾಣ್ತಾ ಇರತ್ತೆ, ಎಷ್ಟೊಂದು ಪ್ರಪಂಚ, ಏನೇನೋ ಎಲ್ಲ ಊರ್ಗ್ ಹೋಗೋದು, ಟಕ್ಕಂತ ಬಂದ್ಬಿಡೋದು, ಎಲ್ಲ ಆಗ್ತಾ ಇರತ್ತೆ. ಹುಲಿ ಅಟ್ಟಿಸ್ಕೊಂಡ್ ಬರೋದು, ಎಲ್ಲ ಗುಡ್ಡ ಬೆಟ್ಟ ನದಿ ಎಲ್ಲ ಬರ್ತಾ ಇರತ್ತೆ. ಆಮೇಲೆ ಅದೇ ಯೋಚನೆ ಮಾಡಿದ್ರೆ ಇಷ್ಟು ಮನಸ್ಸಿಗೆ ಇದೆಲ್ಲ ನಡೀತಾ ಇದೆ ಹೇಗೆ ಅನ್ನೋದು ಆವಾಗ ಗೊತ್ತಾಗತ್ತೆ. ಕನಸೇ ಇದು, ಅದು ನಿಜ ಅಲ್ಲ ಅಂತ. ಅದು ಪೂರ್ಣವಾಗಿ ಕಲ್ಪನೆನೆ ಅನ್ನೋದು ನಮಗೆ ಚೆನ್ನಾಗಿ ಮನದಟ್ಟಾಗತ್ತೆ ಅಲ್ವಾ? ಇರಲ್ಲ ಎಚ್ಚರಿಕೆಯಲ್ಲಿ, ಕನಸಿನಲ್ಲಿ ನೋಡಿದ್ದು ಎಚ್ಚರದಲ್ಲಿ ಯಾವ್ದು ಇರಲ್ಲ, ಎಲ್ಲ ಬೇರೆ ಬೇರೆನೆ ಇರತ್ತೆ ಇಲ್ಲಿ ಎಚ್ಚರದಲ್ಲಿ. ಅಲ್ಲ ಕರೆಕ್ಟ್. ಅಲ್ಲಿ ನೋಡಿದ್ರೆ ಜೊತೆ ವ್ಯವಹಾರ ಮಾಡಿದ್ರೆ ಗೊತ್ತಾಗತ್ತೆ, ಇದು ಇದೆ ಬಿಡು ಅಂತ. ಕನಸಿನಲ್ಲಿ ಕಾಣಿರೋ ಜೊತೆಗೆ ವ್ಯವಹಾರ ನಡೆಯಲ್ವಲ್ಲ, ಹಾಗಾಗಿ ಅದು ಇಲ್ಲ ಅಂತಾನೆ ಗೊತ್ತಾಗತ್ತೆ. ಈಗ ಎಚ್ಚರದ ಸನ್ನಿವೇಶನೇ ಒಂದ್ ವೇಳೆ ಕನಸಿನಲ್ಲಿ ಬಂತು ಅಂತಾನೆ ಇಟ್ಕೊಳ್ಳೋಣ. ಇವಾಗ ನಾನು ನೀವು ಮಾತಾಡ್ತಾ ಇದ್ದೀರಿ, ನಿಮ್ಮ ಕನಸಲ್ಲಿ ಬಂತಪ್ಪ ಅಂತಾನೆ ಇಟ್ಕೊಳ್ಳೋಣ. ಇವಾಗ ನೀವೇನ್ ಹೇಳಿದ್ರಿ, ಆ ಎಚ್ಚರದಲ್ಲಿ ಇದ್ದಿದ್ ಕನಸಲ್ಲಿ ಇರ್ಲಿಲ್ಲ, ಅದರಿಂದ ಅದು ಕಲ್ಪನೆ ಅಂತ. ಹಂಗೇನಲ್ಲ, ಇವಾಗ ನಾನು ನೀವು ಮಾತಾಡ್ತಾ ಇದ್ದಿದ್ದು ಬಂತು ಅಂತಾನೆ ಇಟ್ಕೊಳ್ಳಿ. ಇವಾಗ ನಿಮ್ಮ ಮನೆ ರೂಮು, ಆಮೇಲೆ ನಾನು ಆ ರೂಮಿಗೆ ಬಂದಿದ್ದೀನಿ ಅಂತೆಲ್ಲ ಬಂತು ಅಂತ ಇಟ್ಕೊಳ್ಳಿ. ಎಚ್ಚರ ಆಯ್ತು. ಆ ಎಚ್ಚರ ಆದಾಗ ನಮ್ಗೆ ಪ್ರಶ್ನೆ ಬರುತ್ತೆ, ಈ ನಿಮ್ಮ ತಲೆಯಲ್ಲಿ ನಿಮ್ಮ ಮನೆ ರೂಮು, ನೀವು, ನಾನು ಎಲ್ಲ ಬರಕ್ ಸಾಧ್ಯನಾ? ಅಂದ್ರೆ ಅಲ್ಲಿ ಕಟ್ಟಕ್ಕಾಗತ್ತಾ? ತಲೆ ಒಳಗಡೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಬರಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಎಚ್ಚರದಲ್ಲಿ ನಡೆದಿದ್ದ ಸನ್ನಿವೇಶನೇ ಅದ್ರಲ್ಲಿ ಬಂದ್ರು ಅದು ಕಲ್ಪನೆನೇ. ಕನಸು ಅನ್ನೋದು ಪೂರ್ಣವಾಗಿ ಕಲ್ಪನೆನೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿರೋದು ಯಾವುದು ನಿಜ ಅಲ್ಲ, ಬರೀ ಅದ್ರದ್ದೆಲ್ಲ ಚಿತ್ರಣಗಳು ಬರ್ತಾ ಇದೆ ಅಷ್ಟೇ ಹೊರತು ಆ ಯಾವ ಚಿತ್ರಣವೂ ನಿಜ ಅಲ್ಲ. ಇದು ಫಿಲಮ್ದು ಕೊಡ್ತಾರಲ್ವಾ, ಪರದೆ ಮೇಲೆ ಚಿತ್ರಗಳೆಲ್ಲ ಬಂದು ಬಂದು ಹೋಗ್ತಾ ಇರತ್ತೆ, ಪರದೆ ಮಾತ್ರ ಇರತ್ತೆ, ಅಲ್ಲಿ ಏನೂ ಇಲ್ಲ ಅನ್ನೋದು. ಅಲ್ಲಿ ಆ ಚಿತ್ರ ನಿಜನಾ? ನಿಜ ಅಲ್ಲ ಅದು. ಯಾಕೆಂದ್ರೆ ಅದು ಫಿಲಂ ಮುಗ್ದಾದ್ಮೇಲೆ ಅಲ್ಲಿ ಏನು ಇರಲ್ಲ. ಇವಾಗ ಜಲಪಾತ ಏನ್ ಬೋರ್ ಬರೀತಾ ಇರುತ್ತೆ ಜಲಪಾತ, ಇಷ್ಟೊತ್ತಲ ಸ್ಕ್ರೀನ್ ಮೇಲೆ ಜಲಪಾತ ಇರಕ್ಕಾಗತ್ತ? ಅಲ್ಲಿ ಆ ಸ್ಕ್ರೀನ್ ಹೋಗ್ಬಿಡುತ್ತೆ ಜಲಪಾತದಲ್ಲಿ, ಹತ್ಕೊಂಡು ಉರಿತಾ ಇರತ್ತೆ. ನೋಡಿದ್ರೆ ಅದೆಲ್ಲ ಸುಟ್ಟೋಗಿರ್ಬೇಕು. ಎದ್ದಾದ್ಮೇಲೆ ನಮ್ಗೆ ಜ್ಞಾನ ಬಂದ್ಮೇಲೆ ಅದು ಹಾಗೆ ಇರತ್ತೆ, ಸುಟ್ಟಿರಲ್ಲ ಅಲ್ವಾ? ಅದು ಇದು ನಿಜ ಅಲ್ಲ, ಅದು ಸುಳ್ಳು ಅನ್ನೋದು ಅವಾಗ ಗೊತ್ತಾಗೋಗ್ಬಿಡತ್ತೆ ಅಂತ ಗುರೂಜಿಯವರು ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅದೇ ಹಾಗೆ ಅಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ, ಕನಸಿಗೆ ಮಟ್ಟಿಗೆ ಓಕೆ ಅನ್ಕೊಂಡ್ಬಿಡ್ತೀವಿ, ಸಿನಿಮಾ ಸ್ಕ್ರೀನ್ ಮಟ್ಟಿಗೆ ಓಕೆ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಈ ಒಂದು ಪ್ರಪಂಚದ ಜೀವನ ಮಾತ್ರ ನಾವು ಒಪ್ಕೊಳ್ಳಕ್ಕೆ ತಯಾರಿರಲ್ಲ. ಇದು ಮಾತ್ರ ಸತ್ಯವೇ ಅಂತ ಹೇಳ್ತೀವಿ ನಾವು. ಇದು ಅದೇ ಕತೆನೇ. ವ್ಯವಹಾರದಲ್ಲೂ ನಡೀತಾ ಇರತ್ತೆ.
ಗುರೂಜಿ ಅವರು ಹೇಳಿರೋದ್ರಿಂದ ಪ್ರತಿಯೊಂದ್ರಲ್ಲೂ ಗೊತ್ತಾಗ್ತಾ ಇರತ್ತೆ ಇದು ಮಿಥ್ಯಾನೇ ಬಿಡು ಅಂತ. ಯಾಕೆಂದ್ರೆ ಒಂದ್ ಸಲ ನಡ್ಕೊಂಡಿರೋ ತರ ಇನ್ನೊಂದ್ಸಲ ನಡ್ಕೊಳಲ್ಲ, ಅದು ಬೇರೆ ತರಾನೇ ಇರತ್ತೆ. ಶಾಶ್ವತವಾಗಿರೋದಾದ್ರೆ ವ್ಯವಹಾರದಲ್ಲೂ ಕರೆಕ್ಟ್ ಆಗಿ ಹಾಗೇ ನಡ್ಕೊಂಡು ಹೋಗ್ಬೇಕಲ್ವಾ, ಅಲ್ಲೂ ಬೇರೆ ಬೇರೆ ಆಗೋಗ್ಬಿಡತ್ತೆ ವ್ಯವಹಾರದಲ್ಲೂ. ಕರೆಕ್ಟ್. ಮುಂದಿನ ಪ್ರಶ್ನೆ ಸುಧಾ ಅವರಿಗೆ. ಚರ ಹಾಗೂ ಅಚರ ವಸ್ತುಗಳು ಹೇಗೆ ಮೂಡಿದವು? ಇವಾಗ ಇದು ನಮ್ಮ ದೇಹ ಮನಬುದ್ಧಿ ಎಲ್ಲ ಅನ್ನೋದು ಜಡ ವಸ್ತುಗಳು. ಈ ಜಡ ವಸ್ತುವಿನ ಮೇಲೆ ಆ ಸಾಕ್ಷಿ ಬೆಳಕು ಬಿದ್ದಾಗ ಕೆಲವು ವಸ್ತುಗಳಲ್ಲಿ ಹೆಚ್ಚಿಗೆ ಅದು ಪ್ರತಿಫಲನ ಆಗುತ್ತೆ. ಕೆಲವು ಜಡ ವಸ್ತುಗಳ ಮೇಲೆ ಅದು ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ. ಈ ಪ್ರತಿಫಲನ ಆಗೋ ವಸ್ತುಗಳು ಚರ ವಸ್ತುಗಳು, ಕಡಿಮೆ ಪ್ರತಿಫಲನ ಆಗುವಂತ ವಸ್ತುಗಳು ಅಚರ ವಸ್ತುಗಳು ಅಂತ ತಿಳ್ಕೊಂಡಿದ್ದೀನಿ ಮೇಡಮ್. ಕರೆಕ್ಟ್. ಉದಾಹರಣೆ? ಇವಾಗ ಈ ಮನಸ್ಸು ಮೇಲೆ ಸಾಕ್ಷಿ ಬೆಳಕು ಬಿದ್ದಾಗ ಅದು ಚಿದಾಭಾಸ ಅಂತ ಹೇಳೋದು, ಅದು ಚರ ಅಂತ ಹೇಳ್ಬೋದು. ಈ ಪ್ರಪಂಚದಲ್ಲಿರೋ ವಸ್ತುಗಳು, ಕಲ್ಲು, ಗುಡ್ಡ, ಇವೆಲ್ಲ ಅಚರ ವಸ್ತುಗಳು. ಅದ್ರಲ್ಲಿ ಸೂಕ್ಷ್ಮವಾಗಿರುತ್ತೆ, ಬಟ್ ಅದು ಅದ್ರಲ್ಲಿ ಪ್ರತಿಫಲನ ಆಗೋದಿಲ್ಲ. ಕರೆಕ್ಟ್. ಅದು ಅಸ್ತಿತ್ವ ರೂಪದಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ, ಅರಿವಿನ ರೂಪ ಅಲ್ಲಿ ವ್ಯಕ್ತ ಆಗೋದಿಲ್ಲ. ಈ ಜೀವಂತವಾದ ಯಾವ್ದ್ಯಾವ್ದು ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಯಾರ್ಯಾರಿದೆಯೋ ಜೀವಿಗಳು ಅಂತ ಏನ್ ಕರಿತೀವಿ, ಅವುಗಳಲ್ಲೆಲ್ಲ ಅರಿವಿನ ರೂಪದಲ್ಲಿ ಕೂಡ ವ್ಯಕ್ತ ಆಗುತ್ತೆ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಅವಸ್ಥಾತ್ರಯಗಳಲ್ಲಿ ನಾನುವಿನ ಸ್ಥಿತಿಯನ್ನ ವಿವರಿಸಿ. ಅವಸ್ಥಾತ್ರಯಗಳು 3: ಎಚ್ಚರ, ಸ್ವಪ್ನ ಹಾಗೂ ಗಾಢ ನಿದ್ದೆ ಅಥವಾ ಸುಷುಪ್ತಿ. ಮನಸ್ಸಿನ ಮೇಲೆ ಸಾಕ್ಷಿಯ ಬೆಳಕು ಬಿದ್ದಾಗ ಅದರ ಪ್ರತಿಫಲನ ಉಂಟಾಗತ್ತೆ. ಆ ಪ್ರತಿಫಲನವೇ ಚಿದಾಭಾಸ. ಅದು ಮನಸ್ಸು ಜೀವ ಆಗತ್ತೆ. ಯಾವಾಗ ಪ್ರತಿಫಲನವಾಗುತ್ತೋ ಆಗ ಆ ಚಿದಾಭಾಸ ಬಂದ ತಕ್ಷಣ ನಾನು ಅನ್ನೋದು ಎದ್ಕೊಳುತ್ತೆ, ಅಹಂ ಅನ್ನೋದು ಬರುತ್ತೆ. ಅದು ನಾನು ಸಾಕ್ಷಿ ಅನ್ನೋದು ಮರ್ತೋಗ್ಬಿಡುತ್ತೆ. ತಕ್ಷಣ ಮರ್ತೋಗ್ಬಿಟ್ಟು ದೇಹವನ್ನ ನೋಡ್ಬಿಟ್ಟು ನಾನೇ ದೇಹ ಅನ್ನೋದನ್ನ ಅದು ತಿಳ್ಕೊಳ್ಳುತ್ತೆ. ಆವಾಗ ಎಚ್ಚರದ ಸ್ಥಿತಿಯಲ್ಲಿ ಅದು ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ದೇಹ ಅನ್ನೋದನ್ನ ಅದು ಅನ್ಕೊಂಡು ಹಾಗೆ ವ್ಯವಹಾರ ಮಾಡುತ್ತೆ. ಅದು ಪೂರ್ತಿ ಆದ ಆವರಣ ಉಂಟಾಗಿರುತ್ತೆ. ಮತ್ತೆ ವಿಕ್ಷೇಪವು ತೋರಿ ಬಂದು ಈ ಮನಸ್ಸು, ದೇಹ, ಬುದ್ಧಿ ಅಂತಂದ್ಬಿಟ್ಟು ವ್ಯವಹಾರ ಮಾಡ್ತಾ ಇರುತ್ತೆ. ಈ ಅರಿವು ಎಲ್ಲಿಂದ ಬಂದಿದೆ, ನನಗೆ ಚೈತನ್ಯ ಹೇಗ್ ಬಂದಿದೆ ಅನ್ನೋದು ಅದಕ್ಕೆ ಪೂರ್ತಿ ಮರ್ತೋಗ್ಬಿಟ್ಟಿರುತ್ತೆ. ಅದು ಗಾಢ ನಿದ್ದೆಗೆ ಹೋದಾಗ ಆ ಅಹಂ ಸ್ವಲ್ಪ ಕಮ್ಮಿ ಆಗತ್ತೆ. ಆದ್ರೆ ಇರುತ್ತೆ, ಇನ್ನ ಇರೋದರಿಂದಲೇ ಅಲ್ಲಿ ಬೇರೆ ಪ್ರಪಂಚ, ಬೇರೆ ದೇಹ, ಅಲ್ಲಿ ವ್ಯವಹಾರವೇ ಬೇರೆಯಾಗಿರುತ್ತೆ. ಆದ್ರೆ ಈ ಅಹಂ ಅಷ್ಟು ಕಂಟ್ರೋಲ್ ತಗೊಳೋದಕ್ಕೆ ಸಾಧ್ಯ ಇರಲ್ಲ ಕನಸಿನಲ್ಲಿ. ಗಾಢ ನಿದ್ದೆಯಲ್ಲಿ ಏನಾಗುತ್ತೆ, ಅದು ಕಾರಣ ಶರೀರ ಮಾತ್ರ ಇರುತ್ತೆ. ಅದು ಇನ್ನು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡುತ್ತೆ. ದೇಹದ ಪರಿವೇ ಅದಕ್ಕೆ ಇರಲ್ಲ. ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಟ್ಟು ಅದು ಹಾಗೆ ಇರುತ್ತೆ. ಯಾವಾಗ ಎಚ್ಚರವಾಗುತ್ತೋ ಆಗ ಪುನಃ ಗಟ್ಟಿಯಾಗಿ ದೇಹವನ್ನ ಹಿಡ್ಕೊಂಡ್ಬಿಡುತ್ತೆ. ಹೀಗೆ 3 ಅವಸ್ಥೆಗಳಲ್ಲಿ ಆ ನಾನು ಅನ್ನೋದು, ಅಹಂ ಅನ್ನೋದು ಇದ್ದೇ ಇರುತ್ತೆ, ಎಲ್ಲೂ ಹೋಗಿರಲ್ಲ. ಕರೆಕ್ಟ್. ಸವಿಯವರು, ಜ್ಞಾನವು ಅವಸ್ಥಾತ್ರಯಗಳಲ್ಲಿ ಯಾವ ಅವಸ್ಥೆಯಲ್ಲಿ ಬರಬೇಕು, ಏಕೆ?
ಸವಿ. ಹಾ ಮ್ಯಾಮ್, ಅದು ಎಚ್ಚರ ಅವಸ್ಥೆಯಲ್ಲಿ ಬರಬೇಕು. ಯಾಕೆಂದ್ರೆ ಆವಾಗಲೇ ಫುಲ್ ಅಜ್ಞಾನ ಇರೋದು. ಆ ಟೈಮಲ್ಲಿ ಜ್ಞಾನ ಬರಬೇಕು. ಕರೆಕ್ಟ್. ಸಂಧ್ಯಾ ಅವರಿಗೆ, ಎಚ್ಚರದ ಸ್ಥಿತಿಯಲ್ಲಿ ಪಡೆದ ಜ್ಞಾನವು ಕನಸಿನ ಸ್ಥಿತಿಗೂ ಸಹಾಯಕವಾಗುತ್ತದೆಯೇ, ಹೇಗೆ? ಎಚ್ಚರದ ಸ್ಥಿತಿಲಿ ಅಹಂಕಾರದಿಂದ ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋ ಒಂದು ತಪ್ಪು ತಿಳುವಳಿಕೆ ಏನಿರುತ್ತೆ ಅದು ಗಾಢವಾಗಿ ನಮ್ಮ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಗ ಅದನ್ನ ತೊಡೆದು ಹಾಕೋದು ನಾವು ಎಚ್ಚರ ಸ್ಥಿತಿನಲ್ಲೇ ಗುರುಗಳ ಪ್ರವಚನಗಳನ್ನ ಕೇಳಿ ಶ್ರವಣ ಮಾತ್ರದಿಂದ ತಿಳ್ಕೊಂಡಿರ್ತೀವಿ. ಅದನ್ನ ಮನನ ಮಾಡ್ತಾ ನಿಧಿಧ್ಯಾಸ ಮಾಡ್ತಾ ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ ಅನ್ನೋ ಜ್ಞಾನ, ಆತ್ಮಜ್ಞಾನವನ್ನು ಎಚ್ಚರ ಸ್ಥಿತಿಲೇ ಪಡ್ಕೊಂಡಿರ್ತೀವಿ. ಇದು ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಶುದ್ಧ ಅರಿವು ಬಂದ್ಬಿಟ್ಟಿರುತ್ತೆ. ಇದು ನಾವ್ ಈ ಹಗಲ್ನಲ್ಲಿ ಏನ್ ಯೋಚನೆ ಮಾಡ್ತಾ ಇರ್ತೀವಿ ಅದು ನಮ್ಗೆ ಕನಸಿನಲ್ಲೂವೆ ಅದೇ ನಮ್ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹೆಚ್ಚು ಕಡಿಮೆ ಈಗ ನಾವ್ ಏನ್ ಯೋಚನೆ ಮಾಡ್ತಿದೀವಿ ನಾವ್ ಮಲಗ್ದಾಗ್ಲೂ ನಮ್ಗೆ ಅದೇ ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅದು ಕನಸಿನಲ್ಲಿ ನಾವ್ ಏನ್ ಪಡ್ಕೊಂಡಿರ್ತೀವಿ, ನಾನು ಈ ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅನ್ನೋ ಒಂದು ಅರಿವು ನಮ್ಗೆ ಏನ್ ಬಂದಿರುತ್ತೆ ಅದು ಕನಸಿನಲ್ಲೂವೆ ನಮ್ ಮೇಲೆ ಬರ್ಬೇಕು. ಆ ಮಟ್ಟಕ್ಕೆ ನಮ್ಗೆ ಜ್ಞಾನ ಬರ್ಬೇಕು ಅನ್ನೋದು ಇಲ್ಲಿ ತಿಳಿದುಕೊಟ್ಟಿದ್ದಾರೆ ಅಂತ. ಕರೆಕ್ಟ್. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ, ಈಶ್ವರ ಸೃಷ್ಟಿ ಹಾಗೂ ಜೀವ ಸೃಷ್ಟಿಗಳನ್ನ ವಿವರಿಸಿ. ಈಶ್ವರ ಸೃಷ್ಟಿ ಅಂತಂದ್ರೆ ಇವಾಗ ನಾವು ಈ ಜಾಗೃತ ಎಚ್ಚರ ಅವಸ್ಥೆಯಲ್ಲಿ ಏನೇನ್ ನೋಡ್ತಾ ಇದೀವಿ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಈ ಪ್ರಪಂಚ ಏನೇನ್ ನಮ್ಗೆಲ್ಲ ಕಾಣಿಸ್ತಿದೆ. ಇವಾಗ ನೀವು ಕ್ಲಾಸ್ ನಡೆಸ್ತಿದ್ದೀರಾ, ನಮ್ಗೆಲ್ಲರಿಗೂ ಗೊತ್ತು ನೀವೇ ಕ್ಲಾಸ್ ನಡೆಸ್ತಾ ಇರೋದು ಅಂತ. ಅಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ತರ ಕಾಣುತ್ತೆ ಈ ಪ್ರಪಂಚ ಎಲ್ಲ. ಇದು ಈಶ್ವರ ಸೃಷ್ಟಿ. ಇದು ನಾನು ಈ ಜಗತ್ತಲ್ಲೇ ಇರೋದ್ರಿಂದ ನಾನೂನು ಈಶ್ವರ ಸೃಷ್ಟಿನೇ. ಇದು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ. ಆದ್ರೆ ಈ ಜೀವಿ ಏನ್ ಮಾಡ್ತಾನೆ, ಇವನು ಈಶ್ವರ ಸೃಷ್ಟಿ ಪ್ರಕಾರನೇ ಹೋದ್ರೆ ಏನು ತೊಂದರೆ ಇರಲ್ಲ. ಆದ್ರೆ ಇವನು ತನ್ನ ಕರ್ಮಗಳ ಅನುಸಾರವಾಗಿ ತನಗೇನ್ ಬೇಕೋ ಅದು ಪೂರೈಸ್ಕೊಳ್ಳೋ ಅನುಸಾರವಾಗಿ ಅವನಿಗೆ ಬೇಕಾದ ಹಾಗೆ ತನ್ನ ಪ್ರಪಂಚನ ಸೃಷ್ಟಿ ಮಾಡ್ಕೊಂತಾನೆ. ಇದು ಜೀವ ಸೃಷ್ಟಿ ಆಗುತ್ತೆ. ಇದು ಒಬ್ಬೊಬ್ಬರಿಗಿಂತ ಒಂದೊಂದ್ ತರ ಬೇರೆ ತರ ಇರುತ್ತೆ ಜೀವ ಸೃಷ್ಟಿ. ಈ ತರ ಈಶ್ವರ ಸೃಷ್ಟಿ ಒಂದೇ ಆಗಿರುತ್ತೆ, ಜೀವ ಸೃಷ್ಟಿ ಅನೇಕವಾಗಿರುತ್ತೆ. ಅವರವರ ಕರ್ಮಕ್ಕಾನುಸಾರವಾಗಿ ಅವರ ಕಾರ್ಯಕ್ಷೇತ್ರಕ್ಕೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂತಿರ್ತಾರೆ. ಇದು ಜೀವ ಸೃಷ್ಟಿ ಅಂತ. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ, ಆಧ್ಯಾತ್ಮಿಕತೆಯಲ್ಲಿ ಈ ಎರಡೂ ಸೃಷ್ಟಿಗಳಲ್ಲಿ ಯಾವ ಸೃಷ್ಟಿಗೆ ಮಹತ್ವ, ಏಕೆ? ಜೀವ ಸೃಷ್ಟಿ ಮತ್ತೆ ಈಶ್ವರ ಸೃಷ್ಟಿಲಿ ಮಹತ್ವ ಕೊಡೋದು ಜೀವ ಸೃಷ್ಟಿಗೆ. ಯಾಕೆ? ಅವ್ರವ್ರ ಕರ್ಮದ ಅನುಸಾರವಾಗಿ ಬರ್ತಿರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಜೀವ ಸೃಷ್ಟಿಗೆ ತುಂಬಾ ಇದ್ ಕೊಡ್ತಾರೆ. ಅದನ್ನ ವೇಷ್ಟಿ ಅಂತಾರೆ. ಈಶ್ವರ ಸೃಷ್ಟಿಗೆ ಸಮಷ್ಟಿ ಎಂದಿದ್ದಾರೆ. ಇದು ಇಷ್ಟ ಅನಿಷ್ಟ ಅದರದೆಲ್ಲ ಜೀವ ಸೃಷ್ಟಿಗೆ ಬರುತ್ತೆ. ಕರೆಕ್ಟ್. ಅಂದ್ರೆ ಇವನಿಗೆ ಈ ಜೀವನಿಗೆ ತಾನೇ ಇದೆಲ್ಲ ಮಾಡ್ಕೋತಾ ಇದ್ದೀನಿ ಅನ್ನೋದು ಜ್ಞಾನ ಬರಬೇಕು. ಇವಾಗ ಸಣ್ಣ ಉದಾಹರಣೆ ಕೊಡ್ಬೇಕಾರೆ ಇವಾಗ ಯಾವಾಗ್ಲೂ ಹೇಳ್ತಾರಲ್ಲ ಗುರೂಜಿ, ಒಂದ್ ಮಳೆ ಬರ್ತಾ ಇರುವಂತ, ಈಗ ಈ ಸೀಸನ್ ಮಳೆ ಸೀಸನ್, ಮಳೆ ಬರ್ತಾ ಇದ್ರೆ ಅಯ್ಯೋ ಹಾಳಾದ ದಿನ ಇವತ್ತು, ಮಳೆ ಬೆಳಗ್ಗೆಯಿಂದಾನೇ ಮಳೆ ಶುರು ಆಗೋಯ್ತು, ಅಯ್ಯೋ ಎಲ್ಲ ನನ್ನ ಕೆಲಸ ಎಲ್ಲ ಕೆಟ್ಟೋಯ್ತು ಅಂತ ಬೈಕೋತೀವಿ. ಆದ್ರೆ ಅದು ಪ್ರಕೃತಿ ನಿಯಮದ ಪ್ರಕಾರ ಈ ಕಾಲದಲ್ಲಿ ಬರೋ ಅಂಥದ್ದು. ಸೊ ಅದಕ್ಕೆ ನಾನು ತುಂಬಾ ನನ್ನ ಮನಸ್ಸನ್ನ ಕೋಪ ಬರೆಸ್ಕೋಬಾರ್ದು, ಬೇಸರ ತುಂಬಾ ಮಾಡ್ಕೋಬಾರ್ದು. ಓಕೆ, ಮಳೆಗಾಲ, ಮಳೆ ಬರುತ್ತೆ, ಅದಕ್ಕೆ ನಾನೇನು ಪ್ರಿಕಾಷನ್ಸ್ ತಗೊಂಡು, ಛತ್ರಿ ತಗೊಂಡು ಇನ್ನೊಂದು ಏನೋ ಒಂದು ಮಾಡ್ಕೊಂಡು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬರಬೇಕು ಅನ್ನೋದು ನಂಗಿರ್ಬೇಕು. ಅದ್ರ ಬದಲು ಆ ಮಳೆಗೆ ಹಿಡಿಶಾಪ ಹಾಕೊಂಡು ಬೈಕೊಂಡು ಮಾಡ್ತಾ ಇದ್ರೆ ನನ್ನ ಮನಸ್ಥಿತಿ ಹಾಳಾಗಿ ಹೋಗುತ್ತೆ. ಸೊ ಇದು ಜೀವ ಸೃಷ್ಟಿ.
ಮಳೆ ಬರ್ತಾ ಇರೋದು ಈಶ್ವರ ಸೃಷ್ಟಿ. ಅದ್ರ ಮೇಲೆ ನಾನು ಏನೇನು ನನ್ನ ಬೈಗಳ ನೋವು ಕೋಪ ಎಲ್ಲ ಆರೋಪ ಮಾಡ್ತಾ ಇದ್ದೇನೋ ಅದು ನನ್ನ ಸೃಷ್ಟಿ. ಈಗ ನಾನು ಇದನ್ನು ತಿಳ್ಕೋಬೇಕು, ಈ ನನ್ನ ಸೃಷ್ಟಿಯಿಂದ ನಾನು ಏನು ಅನಾಹುತ ಮಾಡ್ಕೋತಾ ಇದ್ದೀನಿ, ನನಗೆ ಅನಾಹುತ ಮಾಡ್ಕೋತಾ ಇದ್ದೀನಿ, ನನ್ನ ಮನಸ್ಸನ್ನ ವ್ಯಗ್ರಗೊಳಿಸ್ಕೋತಾ ಇದ್ದೀನಿ, ಕೋಪ ಮಾಡ್ಕೋತಾ ಇದ್ದೀನಿ. ಹಾಗೆ ಕೋಪ ಮಾಡ್ಕೊಂಡಾಗ ಇನ್ನಷ್ಟು ಕೆಳಕ್ಕೆ ಹೋಗ್ತೀನಿ. ನಾನು ಯಾವಾಗ ಸ್ವಸ್ಥವಾಗಿರ್ತೀನೋ ಶಾಂತವಾಗಿರ್ತೀನೋ ಕೆಲಸಗಳನ್ನೆಲ್ಲ ಸಮರ್ಪಕವಾಗಿ ಮಾಡೋಕ್ಕಾಗತ್ತೆ. ಯಾವಾಗ ನಾನು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮಾಡ್ತೀನೋ ಕೆಲಸಗಳು ಚೆನ್ನಾಗಾಗಲ್ಲ, ಕೆಲಸ ಕೆಡುತ್ತೆ. ಹಾಗಾಗಿ ನನ್ನ ಶಾಂತಿ, ಮನಸ್ಸಿನ ಸಮಾಧಾನ ಇದೆಲ್ಲ ಬಹಳ ಮುಖ್ಯ. ಹಾಗಾಗಿ ಈ ಜೀವ ತನ್ನ ಸೃಷ್ಟಿ ಏನಿದೆ ಇದ್ರ ಕಡೆಗೆ ಗಮನ ಕೊಟ್ಕೋಬೇಕು. ತಾನು ಏನು ಮಾಡ್ತಾ ಇದ್ದೀನಿ, ತಾನು ಈ ಪ್ರಪಂಚದ ಮೇಲೆ ಅನಾವಶ್ಯಕವಾಗಿ ಬೇಕಿಲ್ಲದೆ ಇರೋ ಭಾವನೆಗಳನ್ನ ಹೇರ್ತಾ ಇದ್ದೀನ. ಯಾರೋ ಒಬ್ಬರನ್ನ ನೋಡ್ತೀನಿ, ಅವ್ರ ಮೇಲೆ ಏನೇನೋ ದೋಷಾರೋಪಣೆಗಳನ್ನ ಮಾಡ್ತೀನಿ. ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತೀನಿ. ಇದರಿಂದ ಅವ್ರಿಗೇನು ತೊಂದರೆ ಇಲ್ಲ, ನನಗೇ ತೊಂದರೆ. ಇದನ್ನ ನಾನು ತಿಳ್ಕೊಂಡ್ರೆ ಈ ಜೀವ ಸೃಷ್ಟಿಯನ್ನ ನಾನು ಸುಧಾರಣೆ ಮಾಡ್ಕೋಬಹುದು. ಕೆಟ್ಟದಾಗಿ ಏನೇನೇನೇನೋ ಮಾಡೋದನ್ನ ನಿಲ್ಲಿಸಿದ್ರೆ, ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ, ಪುಣ್ಯದ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದರಿಂದ ಇನ್ನು ಸ್ವಲ್ಪ ನಮಗೆ ಪುಣ್ಯ ಬರುತ್ತೆ, ಮನಸ್ಸಿನೂ ಶುದ್ಧ ಆಗುತ್ತೆ. ಆಮೇಲೆ ಇದ್ಯಾವುದು ನಂದಲ್ಲ, ಇದು ಭಗವಂತನಿಗೋಸ್ಕರ, ನಾನು ಭಗವಂತನ ಸೃಷ್ಟಿ, ಇದರಲ್ಲಿ ನಾನು ನೆಪ ಮಾತ್ರ, ಅವನೇ ಎಲ್ಲ ನಡೆಸ್ತಾ ಇದ್ದಾನೆ, ನಾನು ಏನು ಮಾಡೋಕ್ಕೆ ನನಗೆ ಯಾವ ಶಕ್ತಿ ಇದೆ, ಅವನ ಪ್ರೇರಣೆ ಮೇಲೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮುಂದಕ್ಕೆ ಮಾಡ್ಕೊಳ್ತಾ ಹೋದ್ರೆ ಈ ಅಹಂಕಾರ ತಗ್ಗುತ್ತಾ ಹೋಗುತ್ತೆ. ಆಗ ಅದು ಮುಂದಕ್ಕೆ ನಮಗೆ ಜೀವನ್ಮುಕ್ತಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಈ ಜೀವ ಸೃಷ್ಟಿ ಏನಿದೆ ಇದಕ್ಕೆ ನಾವು ಹೆಚ್ಚು ಒತ್ತು ಕೊಡೋದು, ಇದನ್ನ ಗಮನಿಸ್ಕೋಬೇಕು. ಪ್ರತಿ ಕ್ಷಣದಲ್ಲೂ ನಮ್ಮ ಮನಸ್ಸಿನ ವ್ಯಾಪಾರ ಹೇಗೆ ನಡೀತಾ ಇದೆ, ಹೇಗೆ ನಾನು ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ, ಬೇರೆ ಸೃಷ್ಟಿ ಮೇಲೆ ಆರೋಪ ಮಾಡ್ತಿದ್ದೀನಿ, ನನ್ನ ಮನಸ್ಸಿನಲ್ಲಿ ಯಾವ ತರಹ ಕ್ಷೋಭೆ ತಂದ್ಕೋತಾ ಇದ್ದೀನಿ, ಅದನ್ನ ಎಷ್ಟರ ಮಟ್ಟಿಗೆ ನಾನು ಸರಿ ಮಾಡ್ಕೊಳ್ಬಹುದು, ನನ್ನ ಕೈಯಲ್ಲೇ ಇದೆಯಲ್ಲ ಅದನ್ನ ಸರಿ ಮಾಡ್ಕೊಳ್ಳೋದು, ನಂದೇ ತಾನೇ ಸೃಷ್ಟಿ ಇದು, ಹಾಗಾಗಿ ನಾನು ಸರಿ ಮಾಡ್ಕೋಬಹುದು ಇದನ್ನ ಅಂತ ನಾನು ಯೋಚನೆ ಮಾಡಿ ಅದನ್ನ ಶುದ್ಧೀಕರಿಸ್ಕೊಂಡು ಬರ್ಬೇಕು. ಹಾಗಾಗಿ ಈ ಜೀವ ಸೃಷ್ಟಿಗೆ ಮಹತ್ವ. ಮೇಡಮ್ ಇದನ್ನೆಲ್ಲ ಎಲ್ಲ ಹೇಳಿರ್ತಾರೆ ಗುರುಜಿ ಟಾಕ್ಸ್ ಅಲ್ಲಿ, ಇದು ಇಷ್ಟೊಂದು ಬ್ರೀಫ್ ಆಗಿ ಇರಲ್ವಲ್ಲ? ಇದೆ ಅವರಲ್ಲಿ ಇರೋದನ್ನೇ ನಾನು ಕ್ವೆಶ್ಚನ್ ಬರ್ದಿರೋದು. ಬೇರೇನು ರೆಫರ್ ಮಾಡ್ಬೇಕಾ? ಇಲ್ಲಪ್ಪ, ನಾನು ಇದ್ರಲ್ಲಿ ಕೊಟ್ಟಿರೋ ಕ್ವೆಶ್ಚನ್ಸ್ ಎಲ್ಲ ಗುರೂಜಿ ಟಾಕ್ ಬೇಸ್ಡ್ ಆನ್ ಗುರೂಜಿ ಟಾಕ್ಸ್ ಆಗಿರ್ಲಿಲ್ಲ, ಈಗ ಅರ್ಥ ಆಯ್ತು. ಅಂದ್ರೆ ಎಕ್ಸ್ಪ್ಲನೇಷನ್ ತುಂಬಾ ಅದ್ರ ಬಗ್ಗೆ ಆ ಮೊಮೆಂಟ್ ಅಲ್ಲಿ ಕೊಟ್ಟಿಲ್ದೇ ಇರಬಹುದು ಅವರು ಅಷ್ಟೇ. ಬಟ್ ಹೇಳಿದ್ದಾರೆ ಎರಡು ಯಾತಕ್ ಮುಖ್ಯ ಅಂತಂದ್ರೆ ಇವನು ಸರಿ ಮಾಡ್ಕೋಬೇಕು ತನ್ನನ್ನ ಅಷ್ಟೇ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಇವಾಗ ಇಷ್ಟೆಲ್ಲ ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಅಂತ ಹೇಳಿದ್ವಪ್ಪ. ಸುಧಾ ಅವರು, ಈಶ್ವರ ಸೃಷ್ಟಿ ಹಾಗೂ ಜೀವ ಸೃಷ್ಟಿಗಳು ನಿಜವಾಗಿಯೂ ಇವೆಯೇ? ಈಶ್ವರ ಸೃಷ್ಟಿ ಹಾಗೂ ಜೀವ ಸೃಷ್ಟಿಗಳು ಅನ್ನೋದು ಇಲ್ಲ. ಇವಾಗ ಈ ಗಾಢ ನಿದ್ದೆ ಅಂದ್ರೆ ಪಾರಮಾರ್ಥಿಕ ಹಂತದಲ್ಲಿ ನಮ್ಗೆ ಶುದ್ಧವಾದ ಅರಿವು ಇರುತ್ತೆ, ನಾವು ಸಾಕ್ಷಿ ಸ್ವರೂಪದಲ್ಲೇ ಇರ್ತೀವಿ. ಅಲ್ಲಿ ಯಾವುದೇ ರೀತಿಯಾದ ಕಲ್ಪನೆಗಳು, ಯೋಚನೆಗಳು ಯಾವುದು ಇರೋದಿಲ್ಲ. ಅದೆಲ್ಲ ಈಶ್ವರ ಸೃಷ್ಟಿ ಅಂತ ಹೇಳ್ಬೋದು. ಮತ್ತೆ ಈ ಜೀವ ಸೃಷ್ಟಿ ಅಂದ್ರೆ ಇದು ನಮ್ದು ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಹಂತಗಳಲ್ಲಿ ಈ ತರ ಜೀವ ಸೃಷ್ಟಿ ಕಂಡು ಬರುತ್ತೆ. ಅದು ನಿಜವಾಗಿಯೂ ಇದೆಯಾ ಈಶ್ವರ ಸೃಷ್ಟಿ ಜೀವ ಸೃಷ್ಟಿ? ಇವಾಗ ಕನಸನ್ನ ನೋಡಿದ್ವಪ್ಪ, ಕನಸನ್ನ ವಿಶ್ಲೇಷಣೆ ಮಾಡಿದ್ವಿ. ಇವಾಗ ಕನಸು ಅನ್ನೋದು ನಿಜವಾಗ್ಲೂ ಇದೆಯಾ? ಇಲ್ಲ ಅಂತ ಆಮೇಲೆ ಎಚ್ಚರ ಆದ್ಮೇಲೆ ಗೊತ್ತಾಯ್ತಲ್ವಾ?
ಗೊತ್ತಾಗುತ್ತೆ. ಇವಾಗ ಹಾಗೆ ನೋಡಕ್ ಹೋದ್ರೆ ಈ ಕನಸು ನನ್ನ ಸೃಷ್ಟಿನೇ. ಹಂಗ್ ನೋಡಕ್ ಹೋದ್ರೆ ಅಂದ್ರೆ ಈ ನಾನ್ ಜೀವಿ ಏನೇನು ವಾಸನೆಗಳಿರುತ್ತೋ ಅದರ ಅನುಸಾರವಾಗಿ ಕನಸು ಉಂಟಾಗಿರುತ್ತೆ. ಹೌದು. ಸೊ ಕನಸು ನಿಜವಾಗ್ಲೂ ಇಲ್ಲ, ಅವಾಗ ಕಂಡು ಬಂತು ಅಂತ ನಮಗ್ ಗೊತ್ತಾಯ್ತು. ಅದ್ರ ಪ್ರಕಾರನೇ ನಾವು ಯೋಚನೆ ಮಾಡ್ಬೋದು, ಅಯ್ಯೋ ಇದು ಜೀವ ಸೃಷ್ಟಿ ಅನ್ನೋದು ಇಲ್ಲ ಅಂತ ಅಲ್ಲಿ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಈಗ ಈ ವ್ಯವಹಾರ ಜಗತ್ತಲ್ಲಿ ತಗೊಂಡ್ರೆ, ಇವಾಗ ವ್ಯವಹಾರ ಜಗತ್ತಿನಲ್ಲೇ ಎರಡೂ ಇದೆ ಅಂತ ಮಾತಾಡಿದ್ವಿ ಅವಾಗ್ಲೇನೆ. ಏನು? ಕಾಣಿಸ್ತಾ ಇರೋಂಥ ಪ್ರಪಂಚ, ನಾನು ನೀವು ಎಲ್ರೂ ಈಶ್ವರ ಸೃಷ್ಟಿ. ಆಮೇಲೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಹೇರ್ತೀವಲ್ಲ, ಅದು ಜೀವ ಸೃಷ್ಟಿ ಅಂತ ಆಗ್ಲೇ ಮಾತಾಡಿದ್ವಿ. ಈಗ ಇದೆರಡೂ ಇದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈಶ್ವರ ಸೃಷ್ಟಿ ಹಾಗೂ ಜೀವ ಸೃಷ್ಟಿ ಅನ್ನೋದು ನಿಜವಾಗ್ಲೂ ಇದೆಯಾ ಅಂದ್ರೆ, ಇವಾಗ ನೀವು ಹೇಳಿದ್ರಿ ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ, ಅಲ್ಲಿ ಪಾರಮಾರ್ಥಿಕ ಜೀವ ಇದೆ ಅಂದ್ರೆ ಅದು ಅಲ್ಲಿ ಈಶ್ವರ ಸೃಷ್ಟಿನೂ ಇಲ್ಲ, ಜೀವ ಸೃಷ್ಟಿನೂ ಇಲ್ಲ ಅಲ್ವಾ? ಗಾಢ ನಿದ್ದೆಯಲ್ಲಿ ಏನೂ ಸೃಷ್ಟಿ ಇಲ್ಲ, ಅಲ್ಲೇನು ಕಾಣಕ್ಕೇನಿಲ್ವಲ್ಲ. ಆಮೇಲೆ ಬೆಳಗ್ಗೆ ಎಚ್ಚರ ಆದ್ಮೇಲೆ ಬಂತು ಈಶ್ವರ ಸೃಷ್ಟಿ, ಪ್ರಪಂಚ ಕಾಣಿಸ್ತು, ನಾನು ಅಂತ ನನಗೆ ಬಂತು. ಆಮೇಲೆ ನನ್ನ ಬೇಕು ಬೇಡಗಳು ಬಂತು, ಈಶ್ವರ ಸೃಷ್ಟಿನೂ ಕಾಣಿಸ್ತು, ಜೀವ ಸೃಷ್ಟಿನೂ ಬಂತು. ಎಚ್ಚರ ಆದ್ಮೇಲೆ ಬಂತು. ಗಾಢ ನಿದ್ದೆಯಲ್ಲಿತ್ತಾ? ಇರಲಿಲ್ಲ. ಇಲ್ಲ. ಅಂದ್ರೆ ಈ ವ್ಯಾವಹಾರಿಕ ಜಗತ್ತು ಮತ್ತು ಈ ಪ್ರಾತಿಭಾಸಿಕ ಜಗತ್ತೇನಿದೆ, ಕನಸಿದೆಯಲ್ಲ ಅದು, ಎರಡೂ ಕೂಡ ಸುಳ್ಳೆ. ಕನಸು ಸುಳ್ಳು ಅನ್ನೋದು ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಯ್ತು. ಅದೇ ರೀತಿ ವ್ಯಾವಹಾರಿಕ ಜಗತ್ತು ಕೂಡ ಸುಳ್ಳು, ಕನಸಿನ ಹಾಗೆಯೇ ಸುಳ್ಳು ಅನ್ನೋದು ಗಾಢ ನಿದ್ದೆಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಏನಾಯ್ತು? ನಿಜವಾಗ್ಲೂ ನೋಡಕ್ ಹೋದ್ರೆ ಈಶ್ವರ ಸೃಷ್ಟಿ ಅನ್ನೋದೂ ಇಲ್ಲ, ಈ ಜೀವ ಸೃಷ್ಟಿ ಅನ್ನೋದೂ ಇಲ್ಲ. ಇರುವುದು ಪರಮಾತ್ಮ ಮಾತ್ರವೇ, ಪರಬ್ರಹ್ಮ ಸ್ವರೂಪ ಮಾತ್ರವೇ ಇದೆ. ಅದು ಕಲ್ಪನೆ ಅಷ್ಟೇ. ಆಗ್ಲೇ ಹೇಳ್ಕೊಂಡ್ವಲ್ಲ ಈ ಸಾವಿತ್ರಮ್ಮನವ್ರ ಹತ್ರ ಮಾತಾಡುವಾಗ, ಎಲ್ಲವೂ ಕಲ್ಪನೆ. ಕನ್ನಡಿ ಅನ್ನೋದಿದ್ಯಾ, ಮನಸ್ಸು ಅನ್ನೋದಿದ್ಯಾ ಅಂತ ಕೇಳಿದ್ವಿ. ಮನಸ್ಸು ಅಂತ ಏನು ಇಲ್ಲ ಸೆಪ್ರೇಟ್ ಆಗಿ, ಯಾಕೆಂದ್ರೆ ಇರೋದು ಪರಬ್ರಹ್ಮನೇ ಆದ್ಮೇಲೆ ಇನ್ನೊಂದನ್ನ ಏನಂತ ತರ್ತೀವಿ? ಬೇರೆ ಏನೂ ಇಲ್ಲ, ಇರುವುದು ಪರಬ್ರಹ್ಮನೇ. ಒಂದು ಸುಮ್ಮನೆ ಕಲ್ಪನೆ ಮೂಡಿ ಬರುತ್ತೆ ಪರಬ್ರಹ್ಮ ಸ್ವರೂಪದಲ್ಲಿ. ಹೀಗೊಂದು ಮನಸ್ಸು, ಆ ಮನಸ್ಸಿನ ಮೇಲೆ ನನ್ನ ಪ್ರತಿಫಲನ, ನಾನು ಆಮೇಲೆ ದೇಹ ತಗೋತೀನಿ, ದೇಹ ತಗೊಂಡು ಮತ್ತೆ ಈ ಪ್ರಪಂಚವನ್ನು ಎಲ್ಲಾನು ಕಲ್ಪನೆ ಮಾಡಿರ್ತೀನಿ, ಆ ಪ್ರಪಂಚವನ್ನ ಈ ದೇಹದ ಮೂಲಕ ನೋಡ್ತೀನಿ ಅನ್ನೋದೆಲ್ಲವೂ ಕಲ್ಪನೆಯೇ. ಈಶ್ವರ ಸೃಷ್ಟಿಯೂ ಇಲ್ಲ, ಜೀವ ಸೃಷ್ಟಿಯೂ ಇಲ್ಲ, ಸೃಷ್ಟಿಯೇ ಇಲ್ಲ, ಎಲ್ಲ ಮಾಯೆ, ಎಲ್ಲವೂ ಮಾಯೆ ಅಂತ ಹೇಳ್ತಾರೆ. ಆದರೆ ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಇನ್ನು ಸ್ಪಷ್ಟತೆ ಬರಬೇಕು. ಗುರುಗಳ ಒಂದು ವಾಕ್ಯವನ್ನ ನಾವು ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡಬೇಕು. ಏನು ದೇಹ ಕಾಣಿಸ್ತಾ ಇದೆ, ದೇಹ ಅನ್ನೋದು ಅದ್ರ ಮೂಲಕವೇ ಕೆಲಸ ಮಾಡ್ತೀವಿ, ಅದರ ಮೂಲಕವೇ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತೀವಿ. ಆ ಮನಸ್ಸನ್ನು ಉಪಯೋಗಿಸ್ಕೊಂಡೇ, ಆ ಬುದ್ಧಿಯನ್ನು ಉಪಯೋಗಿಸ್ಕೊಂಡೇ ತಿಳ್ಕೊಳ್ಳೋದು. ಆಮೇಲೆ ತಿಳ್ಕೊಂಡ ಮೇಲೆ ಇದು ಯಾವುದೂ ಇಲ್ಲ, ಇದೆಲ್ಲವೂ ಕಲ್ಪನೆ ಅಂತ ಆ ಕಲ್ಪನೆಯಲ್ಲಿ ಉಂಟಾಗಿರುವಂಥ ಮನಸ್ಸು ಬುದ್ಧಿಗಳ ಮೂಲಕವೇ ತಿಳ್ಕೊಳ್ಳೋವಂಥದ್ದು. ಇದು ಒಂಥರ ಈ ಟ್ರಿಕ್ಕಿ ಪ್ರಪಂಚವನ್ನ ಕೊಟ್ಟುಬಿಟ್ಟು ತಮಾಷೆ ನೋಡ್ತಾ ಇದ್ದಾರೆ. ಅನೇಕ ಜನ್ಮಗಳು ಬೇಕು ಅನ್ಸುತ್ತೆ. ಏನೂ ಇಲ್ಲ, ಹಾಗೆ ಅಂದ್ಕೊಳ್ಳೇಬಾರ್ದು, ಅದು ಒಂದು ಕಲ್ಪನೆ. ಅನೇಕ ಜನ್ಮಗಳು ಬೇಕು ಅನ್ನೋದು ಒಂದು ಕಲ್ಪನೆಯೇ. ಈಗಲೇ ಈ ಕ್ಷಣವೇ ಈಗ ನೋಡಿ ಕ್ಲಾರಿಟಿ ಬಂತೋ ಇಲ್ವೋ? ಕನಸಿನ ನೋಡಿದ ತಕ್ಷಣ ನಮ್ಗೆ ಎಷ್ಟು ಸ್ಪಷ್ಟ. ಕನಸು ಬರ್ರಿ ಸುಳ್ಳು, ಅಲ್ಲಿ ಆನೆ ಕುದುರೆ ಒಂಟೆ ಅದೆಲ್ಲ ತಲೆ ಒಳಗಡೆ, ನಮ್ಗೆ ಇಷ್ಟಪ್ಪ ತಲೆ ಒಳಗಡೆ ಅದೆಲ್ಲ ಬರಕ್ಕಾಗತ್ತಾ? ಇಲ್ಲ. ಎಲ್ಲಾದ್ರೂ ಸಾಧ್ಯವಾ? ಕಾಣಿಸ್ತಾ ಇದೆ ಅಷ್ಟೇ, ಆಮೇಲೆ ಇಲ್ಲ, ಅದು ಸುಳ್ಳೇ ಅದು ಅಂತ ಅಲ್ಲಿ ಗೊತ್ತಾದ್ಮೇಲೆ ಇದು ಕೂಡ ಸುಳ್ಳೇ ಅನ್ನೋದು ತಿಳ್ಕೋಬೇಕು ಅಷ್ಟೇ. ಗುರುಗಳ ವಾಕ್ಯವನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು ಪ್ರಾಮಾಣಿಕವಾಗಿ. ಮಾಡಿದಾಗ ಖಂಡಿತವಾಗ್ಲೂ ಅದು ಆ ಸ್ಪಷ್ಟತೆ ನಮಗೆ ಬಂದೇ ಬರುತ್ತೆ.
ಇಲ್ಲಿಗೆ ಈ ಬಾರಿಯ ಈ ವಾರದ ಪುನರ್ಮನನ ಮುಗಿಯುತ್ತೆ. ಮತ್ತೆ ಮುಂದಿನ ವಾರ ಇನ್ನು 10, 31ರಿಂದ 40 ಅದರ ಪುನರ್ಮನನ ಮಾಡೋಣ. ಈಗ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲದೆ ಹೋದರೆ ಮೆಡಿಟೇಷನ್ ಮಾಡೋಣ. ಹೋದ ಸರ್ತಿ ಮಾಡೋಕ್ಕಾಗಿಲ್ಲ, ಈ ಸರ್ತಿ 2 ಮೆಡಿಟೇಷನ್ನು ಮಾಡಿಬಿಡೋಣ. ಏನಾದರೂ ಪ್ರಶ್ನೆಗಳಿದೆಯಾ? ಏನು ಇಲ್ಲ ಅಂದ್ರೆ ಸಾವಿತ್ರಿಯವರೇ ಪ್ರಾರ್ಥನೆ ಮಾಡ್ಬಿಡಿ. ಒಂದೇ ಒಂದು ಅದಿನ್ನು ಸ್ವಲ್ಪ ಹೇಳಿ. ಸ್ಪಷ್ಟವಾಗಿದೆ. ಈಶ್ವರ ಸೃಷ್ಟಿಯಲ್ಲಿ ಸುಮ್ಮನೆ ಜೀವಿಸುತ್ತಿದ್ದರೆ ಏನೂ ತೊಂದರೆ ಇಲ್ಲ ಅಂತ ನೀವು ನೋಟ್ಸ್ ಅಲ್ಲಿ ಬರ್ತಿದ್ ಅದು. ಅಂದ್ರೆ ನೀವು ಆಗಲೇ ಒಂದು ಉದಾಹರಣೆ ಹೇಳಿದ್ರೆ ನೋಡಿ, ಮಳೆ ಬರ್ತಿದ್ರೆ ನಾವ್ ಯಾಕಾದ್ರೂ ಬಂತು ಅದು ಇದು ಅದಕ್ಕೆ ಶಾಪ ಹಾಕ ಬದ್ಲು ಅದು ನಡೀತಾ ಇದೆ, ಅದ್ರ ಜೊತೆಗೆ ನಾನು ಮಾಡ್ಕೊಂಡು ನನ್ನ ಕೆಲ್ಸ ಏನಿದೆ ಅದು ಮಾಡ್ಕೊಂಡು, ಅಂದ್ರೆ ಯಾವ ಒಂದು ಇದು ರಿಯಾಕ್ಷನ್ ಇಲ್ದೆ ಸುಮ್ನೆ ಆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೊ ಅಲ್ಲಿ ಕರ್ಮ ಬಂಧನ ಆಗೋದಿಲ್ಲ ಅಂತ ಈ ಸೆಂಟೆನ್ಸ್ ಅರ್ಥ ಇರ್ಬೋದಲ್ಲ ಮೇಡಮ್? ಹೌದು ಹೌದು, ಖಂಡಿತ ಖಂಡಿತ. ಅಷ್ಟೇ. ಸಾವಿತ್ರಿಯವರು ಪ್ರೇಯರ್ ಮಾಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदः पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.